ತುಂಬಾ ಲೋ ಬಜೆಟ್ ಅಂದ್ರೆ ತುಂಬಾ ಲೋ ಬಜೆಟ್ ಬರೀ 75,000 2001 ಮಾಡಲು ಪ್ರೊಫೈಲ್ ಚೆನ್ನಾಗಿತ್ತು ಅಂತಂದ್ರೆ ಇದಕ್ಕೂ ಲೋನ್ ಆಗುತ್ತೆ ಇದಕ್ಕೂ ಲೋನ್ ಆಗುತ್ತೆ ಅದಕ್ಕೂ ಲೋನ್ ಆಗುತ್ತೆ 1,55,000 ರೂಪಾಯಿಗೆ ಆಗುತ್ತೆ 2,45,000 ರೂಪಾಯಿಗೆ ಆಗುತ್ತೆ ಫೈನಲ್ ಟು ಫೈನಲ್ ಬಂದು ಒಂದು 2,90,000 ರೂಪಾಯಿ ಕೊಡೋಣ 3.5 ಲಕ್ಷ ಹೇಳಲ್ಲ ಬರೀ 2.5 ಲಕ್ಷ ರೂಪಾಯಿಗೆ ಆಗುತ್ತೆ ಸರ್ ಫೈನಲ್ ಬಂದು 2,30,000 ರೂಪಾಯಿ ಕೊಡೋಣ 3,25,000 ಬೇಡ ಸರ್ ಒಂದು 490 ಮಾಡೋಣ 2,90,000 ರೂಪಾಯಿ ಕೊಡ್ತೀನಿ 1,55,000ದಿಂದ 3,10,000 ಇದಾವೆ ಮಾಡಲ್ ಗಾಡಿ ನಾನು 1,60,000 1,60,000 ರೂಪಾಯಿ ಕೊಡೋಣ ಸರ್ 4,40,000 ರೂಪಾಯಿಗೆ ಆಗುತ್ತೆ 5,25,000 ಯಾವ ಮಾಡಲ್ ಗಾಡಿ ಸಿಯಾಜು 17 ಮಾಡಲು ಸೊ ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಸುನಿಲ್ ನೀವು ತೆಲು ಬಂದಿದ್ದೀನಿ ಅಂದ್ರೆ ನಿಮಗೆ ನೆಕ್ಸ್ಟ್ ಕಾರ್ಸ್ಗೆ ಬಂದಿದ್ದೀನಿ ಯಾರಾದ್ರೂ ಹೋಲ್ಸೇಲ್ ಪ್ರೈಸಲ್ಲಿ ಬೆಸ್ಟ್ ಡೀಲಲ್ಲಿ ಬೆಸ್ಟ್ ಕಾರ್ಗಳು ಬೇಕು ಅಂತಂದ್ರೆ ಆರಾಮಾಗಿ ಬನ್ನಿ ನೆಕ್ಸ್ಟ್ ಕಾರ್ಸ್ಗೆ ಇದ್ರ ಹೋಲ್ಸೇಲ್ ಪ್ರೈಸಲ್ಲಿ ಕೊಡ್ತಿದ್ದಾರೆ ಸೊ ನಿಮ್ಮ ಜೊತೆ ಮೂರ್ತಿ ಸರ್ ಇದ್ದಾರೆ ವೆಲ್ಕಮ್ ಮಾಡ್ಕೊಳ್ಳೋಣ ಸರ್ ನಮಸ್ಕಾರ ಸರ್ ಸರ್ ನಮಸ್ಕಾರ ಹೇಗಿದ್ದೀರಾ ಸರ್ ಆರಾಮಾಗಿದ್ದೀನಿ ಸರ್ ನೀವು ನಾನು ಆರಾಮಾಗಿದ್ದೀನಿ ಸರ್ ಸೊ ಸರ್ ಇವತ್ತಿನ ಬಜೆಟ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಸರ್ ಸರ್ 75,000ದಿಂದ 11.5 ಲಕ್ಷದವರೆಗೂ ಇದಾವೆ 11.5 ಲಕ್ಷದವರೆಗೂ ಸೊ 11.5 ಲಕ್ಷ ತನಕ ಗಾಡಿ ಇದೆ ಸರ್ ಸೊ ಅದಕ್ಕೆ ಲೋನ್ ಅಂತ ನೋಡ್ತಾರೆ ಸರ್ ಲೋನ್ ಎಲ್ಲ ಸರ್ ಖಂಡಿತ ಆಲ್ ಪ್ರೊಫೈಲ್ ಚೆನ್ನಾಗಿತ್ತು ಅಂದರೆ 2012 ಮೇಲೆ ಆಲ್ ಓವರ್ ಕರ್ನಾಟಕ ಎಲ್ಲಿ ಬೇಕಾದ್ರೂ ಮಾಡಿಸ್ಕೊಡೋಣ ಓಕೆ ನೋಡಿ 2012 ಮೇಲೆ ಯಾವುದೇ ವೆಹಿಕಲ್ಸ್ ತೊಗೊಂಡ್ರೆ ನಿಮಗೆ ಥ್ರೂಔಟ್ ಕರ್ನಾಟಕ ಕೂಡ ನಿಮಗೆ ಲೋನ್ ಆಗುತ್ತೆ ಅದನ್ನು ಎಲ್ಲ ಡಿಪೆಂಡ್ಸ್ ಅಪ್ಪ ನಿಮ್ಮ ಸಿಬಿಲ್ ಪ್ರೊಫೈಲ್ ಮೇಲೆ ಡಿಪೆಂಡ್ ಆಗುತ್ತೆ ಎಲ್ಲ ನೀವು ವಿಡಿಯೋದಲ್ಲಿ ಹೇಳ್ದಂಗೆ ಸರ್ ಎಕ್ಸಾಕ್ಟ್ ಆಗಿ ಲೊಕೇಶನ್ ನೆಕ್ಸ್ಟ್ ಕ್ಲಾಸ್ ಎಲ್ಲಿದೆ ಸರ್ ಯಾಕಂದ್ರೆ ಜನಗಳು ಕನ್ಫ್ಯೂಸ್ ಆಗ್ಬಿಡುತ್ತೆ ಅದಕ್ಕೆ ಹೌದು ಖಂಡಿತ ಕನ್ಫ್ಯೂಸ್ ಮಾಡ್ಕೊಂಡಿದ್ದಾರೆ ಇವಾಗಲೂ ಕನ್ಫ್ಯೂಸ್ ಮಾಡ್ಕೊಂತಾನೆ ಇದ್ದಾರೆ ಎಕ್ಸಾಕ್ಟ್ ಲೊಕೇಶನ್ ಬಂದು ನಾಗರಬಾವಿ ನಮ್ಮೂರ ತಿಂಡಿ ಹೋಟೆಲ್ ಆಪೋಸಿಟ್ ಅಂಡರ್ ಪಾಸ್ ಮಾಡಿ ಸ್ವಲ್ಪ ಮುಂದೆ ಬಂತು ಅಂದ್ರೆ ನಮ್ಮ ನೆಕ್ಸಾ ಕಾರ್ ಬೋರ್ಡೇ ಕಾಣಿಸುತ್ತೆ ಕಾರ್ಗಳು ಅಲ್ಲಿ ಎಂಟ್ರಿ ಆಗ್ತಿದ್ದಂಗೆ ಕಾರ್ಗಳು ಕೂಡ ಲೈನ್ ಕಾಣಿಸುತ್ತೆ ಸೊ ಅಕಸ್ಮಾತ್ ಲೊಕೇಶನ್ ಕನ್ಫ್ಯೂಸ್ ಆಗಿ ತಲೆ ಕೆಡಿಸ್ಬಿಟ್ಟು ಡಿಸ್ಕ್ರಿಪ್ಷನ್ ಕೂಡ ಹಾಕಿರ್ತೀನಿ ಡೈರೆಕ್ಟಾಗಿ ಅದನ್ನೇ ಕ್ಲಿಕ್ ಮಾಡ್ಕೊಂಡು ಆರಾಮಾಗಿ ಲಿಂಕ್ ಕ್ಲಿಕ್ ಇರುತ್ತೆ ಅಲ್ಲೇ ಕ್ಲಿಕ್ ಮಾಡ್ಕೊಂಡು ಡೈರೆಕ್ಟಾಗಿ ಇಲ್ಲಿಗೆ ವಿಸಿಟ್ ಮಾಡಿ ಸೊ ಸರ್ ಆಮೇಲೆ ನಮ್ಮ ವ್ಯೂಯರ್ಸ್ಗೆ ಏನಾದರೂ ಈ ಸತಿ ಆಫರ್ಸ್ ಏನಾದರೂ ಇದೆ ಸರ್ ಸರ್ ಆಫರ್ ನಾವು ಗಾಡಿಗಳೇ ಆಫರ್ಸಲ್ಲಿ ಕೊಡ್ತಾ ಇದ್ದೀವಿ ಹೌದು ಅದು ನಿಜ ಯಾಕಂದ್ರೆ ಹೊಸ ವರ್ಷಕ್ಕೆ ಬೆಸ್ಟ್ ಪ್ರೈಸ್ ಅಂತಲೂ ನಾವು ಕೊಟ್ಟಿದ್ದೀವಿ ಮತ್ತು ಗಿಫ್ಟು ಕೂಡ ಕೊಟ್ಟಿದ್ದೀವಿ ಇವಾಗ ಗಿಫ್ಟ್ ಎಲ್ಲ ಮುಗೀತು ನೆಕ್ಸ್ಟ್ ನೋಡೋಣ ಸರ್ ಉಗಾದಿ ಅದು ಇದು ಯಾವ್ದಾನ ಬಂದಾಗ ಒಂದು ಯಾವ್ದಾನ ಒಂದು ಕೊಡೋಣ ಗಾಡಿಗಳಂತೂ ಇವಾಗ ಪ್ರೆಸೆಂಟ್ ನಾವು ಆಫರಲ್ಲೇ ಗಾಡಿಗಳು ಕೊಡ್ತಾ ಇದ್ದೀವಿ ಸೊ ಇವತ್ತಿನ ಸ್ಟಾಕ್ ಎಷ್ಟು ಇರ್ಬೋದು ಸರ್ ಗಾಡಿಗಳು ಸರ್ ಪ್ರೆಸೆಂಟ್ ಒಂದು 70+ ವೆಹಿಕಲ್ ಇದಾವೆ 70+ ವೆಹಿಕಲ್ ಇದಾವೆ ಅದರಲ್ಲೂ ಎಲ್ಲ ಗುಡ್ ಕಂಡೀಷನ್ ಗಾಡಿಗಳು ಓಕೆ ಅದನ್ನು ಲೇಟೆಸ್ಟ್ ಮಾಡೆಲ್ ಗಾಡಿಗಳು 2021 22 23 ಮಾಡಲು ಕೂಡ ಇದೆ ನಿಮಗೆ ಎಲ್ಲೋ ಬೋರ್ಡ್ ಬೇಕಾದ್ರೆ ಎಲ್ಲೋ ಬೋರ್ಡ್ ಇದೆ ವೈಟ್ ಬೇಕಾದ್ರೆ ವೈಟ್ ಬೋರ್ಡ್ ಇದೆ ದುಡಿಯೋರ್ಗೂ ಇದೆ ಮನೆ ಯೂಸ್ ಮಾಡೋರ್ಗೂ ಇದೆ ಗಾಡಿ ಸರ್ ಎಲ್ಲೋ ಬೋರ್ಡ್ಗಳು ನಮ್ಮಲ್ಲಿ ಕಮ್ಮಿ ಅದೇ ಬಟ್ ಒಂದು 2-3 ಗಾಡಿ ಇದಾವೆ ಅಷ್ಟು ಬಿಟ್ಟರೆ ಇರೋ ವೈಟ್ ಬೋರ್ಡಲ್ಲಿ ಎಲ್ಲ ಗಾಡಿ ಗುಡ್ ಕಂಡೀಷನ್ ಆಗಿದ್ದಾವೆ ಬೆಸ್ಟ್ ಆಫರಲ್ಲೇ ಗಾಡಿಗಳು ಕೂಡ ಬೆಸ್ಟ್ ಆಫರ್ಸ್ ಕೊಡ್ತಾ ಇದ್ದಾರೆ ಸೊ ವಿಡಿಯೋ ಕೊನೆ ತನಕ ನೋಡಿ ಸೊ ಇವಾಗ ಎಲ್ಲ ವೆಹಿಕಲ್ಸ್ ಡೀಟೇಲ್ಸ್ ನೋಡೋಣ ಸರ್ ಖಂಡಿತ ಸರ್ ನೋಡೋಣ ಓಕೆ ಸೊ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಎಲ್ಲ ವೆಹಿಕಲ್ಸ್ ಡೀಟೇಲ್ಸ್ ನೋಡೋಣ ಸೊ ನೋಡ್ತಾ ಇರ್ಬೋದು ಫುಲ್ಲು ನಿಮಗೆ ಓಮಿನಿಗಳು ಸುರಿಮಳೆಯಲ್ಲಿ ನಿಂತುಬಿಟ್ಟಿದೆ ಸೊ ಎಷ್ಟಿದೆ ಸರ್ ಟೋಟಲ್ ಓಮಿನಿಗಳು ಸರ್ ಟೋಟಲ್ 6 ಗಾಡಿ ಇದಾವೆ ಓಮಿನಿ 6 ಗಾಡಿಗಳು ಓಮಿನಿನೇ 6 ಗಾಡಿ ಇದಾವೆ ಓಕೆ ಯಾವ ಬಜೆಟ್ ತನಕ ಸಿಗುತ್ತೆ ಸರ್ 1,55,000ದಿಂದ 3,10,000 ಇದಾವೆ ಅಷ್ಟು ಒಳಗಡೆ ಸಿಗ್ಬಿಡುತ್ತೆ ಸರ್ ಓಮಿನಿಗಳು ಸರ್ ಯಾಕೆ ಬಂದ್ರೆ ಡಿಮ್ಯಾಂಡೆಡ್ ವೆಹಿಕಲ್ ತುಂಬಾ ಜನ ಕೇಳ್ತಾ ಇರ್ತಾರೆ ಓಮಿನಿ ಬೇಕು ಅಂತ ಹೌದು ಬರ್ಲಿ ಸರ್ ನಮ್ಮ ನೆಕ್ಸಾ ಕಾರ್ಸ್ಗೆ ಯಾವ ಬಜೆಟ್ ಅಲ್ಲಿ ಬೇಕೋ ನಾವು ಕೊಡೋಣ ಯಾವ ಗಾಡಿ ಬೇಕು ಒಳ್ಳೆ ಗಾಡಿ ಬೇಕು ಲೋ ಬಜೆಟ್ ಅಲ್ಲೂ ಕೊಡ್ತೀವಿ ಹೈ ಬಜೆಟ್ ಅಲ್ಲೂ ಕೊಡ್ತೀವಿ ಯಾವ ಗಾಡಿ ಬೇಕಾದ್ರೆ ಕೊಡೋಣ ಬನ್ನಿ ಸರ್ ಓಕೆ ನೋಡ್ತಾ ಇರ್ಬೋದು ಇಲ್ಲಿ 4 ಗಾಡಿ ಇದೆ ಸೊ ವಿಡಿಯೋ ಕೊನೆ ತನಕ ನೋಡಿ 12 ಗಾಡಿಗಳು ಸಿಗುತ್ತೆ ಸೊ ಈ ಓಮಿನಿ ಏನ್ ಸರ್ ಡೀಟೇಲ್ಸ್ ಇದು ಬಂದು 2007 ಮಾಡಲು ವಿತ್ LPG ಇದೆ 5 ಸೀಟರ್ ವೆಹಿಕಲ್ ಓಕೆ ಸರ್ ಇದಕ್ಕೆ 1,55,000 ರೂಪಾಯಿಗೆ ಆಗುತ್ತೆ ಓಕೆ 1,55,000ಕ್ಕೆ ಒಂದು ಓಮಿನಿ 2007 ಮಾಡಲ್ ಗಾಡಿ 7 ಮಾಡಲ್ ಗಾಡಿ 1,55,000 ರೂಪಾಯಿಗೆ ಆಗುತ್ತೆ ಓಕೆ ನೋಡಿ 1,55,000 5,000 ಕಮ್ಮಿ ಮಾಡೋಣ ಸರ್ 1,50,000 ರೂಪಾಯಿ ಕೊಡೋಣ ಓಕೆ 1,50,000ಕ್ಕೆ ಒಂದು ಓಮಿನಿ ಸಿಗುತ್ತೆ 2007 ಮಾಡಲ್ ಗಾಡಿ ಸೊ ಈ ಓಮಿನಿ ಬೇಡ ಅಂದ್ರೆ ನಿಮಗೆ ಇನ್ನೊಂದು ಓಮಿನಿ ಇದೆ ಇದು ಡೀಟೇಲ್ಸ್ ಸರ್ ಒಂದು 2015 ಮಾಡಲು ಸಿಂಗಲ್ ಓನರ್ ಗಾಡಿ 15 ಮಾಡಲ್ ಗಾಡಿ 15 ಮಾಡಲು ಸಿಂಗಲ್ ಓನರ್ ಗಾಡಿ 5 ಸೀಟರ್ ವೆಹಿಕಲ್ ಓಕೆ ಗಾಡಿ ತುಂಬಾ ಚೆನ್ನಾಗಿದೆ ಪ್ರೈಸ್ ಏನಾಯ್ತು ಸರ್ ಸರ್ ಇದು ಬಂದು 3.5 ಲಕ್ಷ ಹೇಳಲ್ಲ ಬರೀ 2.5 ಲಕ್ಷ ರೂಪಾಯಿಗೆ ಆಗುತ್ತೆ 1 ಲಕ್ಷ ಡಿಸ್ಕೌಂಟ್ ಮಾರ್ಕೆಟ್ಗಿಂತ ಹೌದು ಕೊಡೋಣ ನಾವು ಸಿಂಗಲ್ ಓನರ್ ಗಾಡಿ ನೋಡಿ 2.5 ಲಕ್ಷಕ್ಕೆ ನಿಮಗೆ 2015 ಮಾಡಲ್ ಗಾಡಿ ಒಂದು ಓಮಿನಿ ಸಿಗ್ತಾ ಇದೆ ಅದು 5 ಸೀಟರ್ ವೆಹಿಕಲ್ ಸೊ ಅಕಸ್ಮಾತ್ ಇದು ಬೇಡ ಅಂದ್ರೆ ನಿಮಗೆ ಇನ್ನೊಂದು ಓಮಿನಿ ಇದೆ ಇದು ಡೀಟೇಲ್ಸ್ ಸರ್ ಇದು ಬಂದು 17 ಮಾಡಲು 17 ಮಾಡಲು ಸಿಂಗಲ್ ಓನರ್ ವಿತ್ CNG ಕೂಡ ಇದೆ ವಿತ್ CNG 8 ಸೀಟರ್ ವೆಹಿಕಲ್ ಓಕೆ ಸರ್ 3,25,000 ಬೇಡ 2,90,000 ರೂಪಾಯಿ ಕೊಡ್ತೀನಿ 2,90,000ಕ್ಕೆ 17 ಮಾಡಲ್ ಗಾಡಿ ಓಮಿನಿ ಸಿಂಗಲ್ ಓನರ್ ಗಾಡಿ ಹೌದು ಏನ್ ಸರ್ ಇಷ್ಟೊಂದು ಕಮ್ಮಿ ಕೊಡ್ತಾ ಇದೀರಾ ಹಿಂಗೆ ಬರ್ಲಿ ಸರ್ ಕಸ್ಟಮರ್ ಚೆನ್ನಾಗಿರ್ಬೇಕು ಓಕೆ ನಮ್ಮ ನೆಕ್ಸಾ ಕಾರ್ಸ್ ಬೆಳಿಬೇಕು ಕಸ್ಟಮರ್ ಚೆನ್ನಾಗಿರ್ಬೇಕು ಓಕೆ ನೋಡಿ ಬೆಸ್ಟ್ ಡೀಲ್ ಅಂತ ಹೇಳ್ಬೋದು 2,90,000ಕ್ಕೆ ಸಿಗ್ತಾ ಇದೆ ಒಂದು ಓಮಿನಿ ಸೊ ಹಾಗೆ ನೆಕ್ಸ್ಟ್ ಇನ್ನೊಂದು ಓಮಿನಿ ಇದೆ ಸರ್ ಇದು ಬಂದು 16 ಮಾಡಲು ಸಿಂಗಲ್ ಓನರ್ ಗಾಡಿ ಓಕೆ ಸಿಂಗಲ್ ಓನರ್ ಗಾಡಿ ಇದು ಕೂಡ 8 ಸೀಟರ್ ವೆಹಿಕಲ್ ಗಾಡಿ ಫಸ್ಟ್ ಕ್ಲಾಸ್ ಆಗೈತೆ ಓಕೆ 3,10,000 ಕೋಟಿಂಗು 2,90,000 ರೂಪಾಯಿಗೆ ಆಗುತ್ತೆ 2,90,000ಕ್ಕೆ ಇನ್ನೊಂದು ಓಮಿನಿ ಇದೆ 85 ಮಾಡಿ ಸರ್ 85ಕ್ಕೆ ಫೈನಲ್ 2,85,000 ರೂಪಾಯಿ ಮಾಡಿ ಪ್ರೊಫೈಲ್ ಚೆನ್ನಾಗಿತ್ತು ಅಂತಂದ್ರೆ ಇದಕ್ಕೂ ಲೋನ್ ಆಗುತ್ತೆ ಅದಕ್ಕೂ ಲೋನ್ ಆಗುತ್ತೆ ಹಾಗೆ ನೆಕ್ಸ್ಟ್ ಮುಂದೆ ಒಂದು ಎ ಸ್ಟಾರ್ ಇದೆ ಸರ್ ಇದು ಡೀಟೇಲ್ಸ್ ಇದು ಬಂದು 2012 ಮಾಡಲು ಸಿಂಗಲ್ ಓನರ್ 88,000 ಓಡಿದೆ ಜಿನಿಯನ್ ಮೀಟರ್ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಅದರಲ್ಲೂ VXI ABS ಕೂಡ ಬರುತ್ತೆ AC ಪವರ್ ಸ್ಟೇರಿಂಗ್ 4 ಪವರ್ ವಿಂಡೋ ಎಲ್ಲ ಬರುತ್ತೆ ಗಾಡಿ ತುಂಬಾ ಚೆನ್ನಾಗಿದೆ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಪ್ರೈಸ್ ಸರ್ ಇದು ಬಂದು 2,40,000
ಸಾವಿರ ಕೋಟಿಂಗ್ ಇದೆ ಸರ್. ಫೈನಲ್ ಬಂದು 2,30,000 ರೂಪಾಯಿ ಕೊಡೋಣ. 2,35,000 ಫೈನಲ್. 2,30,000 ರೂಪಾಯಿ ಕೊಡೋಣ. 30,000 ಫೈನಲ್. ಬನ್ನಿ ಸರ್. 2,25 ಆಗಲ್ಲ ಸರ್? ಖಂಡಿತ ನಿಮ್ಮ ಚಾನಲ್ ಕಡೆಯಿಂದ ಬಂದ್ರೆ ಇನ್ನೂ 5,000 ಕಡಿಮೆ ಮಾಡ್ಕೊಡ್ತೀನಿ ಬನ್ನಿ ಸರ್. ಆ ಕಡೆ ಆನ್ ದಿ ಟೇಬಲ್ ಕೂತ್ಕೊಂಡ್ರೆ 2,00,000 ಫೈನಲ್ ಆಗುತ್ತೆ ಗಾಡಿ. ಒಂದು ಎ ಸ್ಟಾರು. ಸೊ ಹಾಗೆ ಒಂದು ಆಲ್ಟೋ K10 ಸರ್. ಆಲ್ಟೋ K10 ಬಂದು 2014 ಮಾಡಲು, ರಿಜಿಸ್ಟ್ರೇಷನ್ 14 ಮ್ಯಾನುಫ್ಯಾಕ್ಚರಿಂಗ್ 15 ರಿಜಿಸ್ಟ್ರೇಷನ್. ಓಕೆ. ಇದು ಕೂಡ VXI AC ಪವರ್ ಸ್ಟೇರಿಂಗ್, 2 ಪವರ್ ವಿಂಡೋ ಬರುತ್ತೆ. ಗಾಡಿ ಕೂಡ ಇದು ಗುಡ್ ಕಂಡೀಷನ್ ಆಗಿದೆ. AC ಪವರ್ ಸ್ಟೇರಿಂಗ್ ಎಲ್ಲ ಬರುತ್ತೆ. ಗಾಡಿ ಕೂಡ ಸಣ್ಣ ಪುಟ್ಟ ಟಚ್ ಅಪ್ ಆಗಿದೆ ಬಿಟ್ರೆ ಒರಿಜಿನಲ್ ಇದೆ ಸರ್ ಗಾಡಿ. ಓಕೆ, ಒರಿಜಿನಲ್ ಗಾಡಿ, ಒರಿಜಿನಲ್ ಪ್ರೈಸ್ ಸರ್. ಗುಡ್ ಕಂಡೀಷನ್ ಗಾಡಿ. ಇದು ಬಂದು ಕಸ್ಟಮರ್ ಕೋಟಿಂಗ್ ಬಂದು 2,65,000 ಹೇಳ್ತಾರೆ ಸರ್. ಒಂದು 2,35,000 ರೂಪಾಯಿ ಮುಗಿಸ್ಕೊಡೋಣ. 2,35,000 ಒಂದು ಆಲ್ಟೋ K10 35,000 ರೂಪಾಯಿ ಕೊಡೋಣ ಬನ್ನಿ ಸರ್. ಓಕೆ, ಅದು 14 ಮಾಡಲ್ 15 ರಿಜಿಸ್ಟ್ರೇಷನ್ ಗಾಡಿ. ಹೌದು ಸರ್. ಓಕೆ ನೋಡಿ, 2 ಒಳ್ಳೆ ಪ್ರೈಸ್ ಅಲ್ಲಿ ತಗೊಳ್ಬಹುದು ಗಾಡಿ. ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ವ್ಯಾಗನರ್ ಇದೆ. ಇದು ಡೀಟೇಲ್ಸ್ ಸರ್. ಸರ್ ವ್ಯಾಗನರ್ ಬಂದು 2014 ಮಾಡಲು, ಸಿಂಗಲ್ ಓನರ್ ಗಾಡಿ, ಅದರಲ್ಲೂ VXI ಎಕ್ಸಲೆಂಟ್ ಕಂಡೀಷನ್. AC ಪವರ್ ಸ್ಟೇರಿಂಗು, 4 ಪವರ್ ವಿಂಡೋ ಬರುತ್ತೆ. ಗಾಡಿ ಕೂಡ ಫಸ್ಟ್ ಕ್ಲಾಸ್ ಆಗೈತೆ. ಓಡಿರೋದು ಕೂಡ 72 ಚೇಂಜ್ ಓಡಿದೆ. ರೆಕಾರ್ಡ್ ಇದೆ ಸರ್. ರೆಕಾರ್ಡ್ ಇದೆ, ಬೇಕಾದ್ರೆ ಚೆಕ್ ಮಾಡಿಸ್ಕೋಬಹುದು ಸರ್. ರೀಪ್ಲೇಸ್ಮೆಂಟ್ ಯಾವುದಿಲ್ಲ, ಸಣ್ಣ ಪುಟ್ಟ ಟಚ್ ಅಪ್ ಆಗಿದೆ. ಬೆಂಗಳೂರು ಸಿಟಿ ಅಂದ್ಮೇಲೆ ಇದ್ದೇ ಇರುತ್ತೆ ಸರ್. ಬೆಂಗಳೂರು ಸಿಟಿ ಅಂದ್ಮೇಲೆ ಇದ್ದೇ ಇರುತ್ತೆ. ಗಾಡಿ ಮಾತ್ರ ಫಸ್ಟ್ ಕ್ಲಾಸ್ ಆಗೈತೆ. ನೋಡ್ತಾ ಇದ್ದೀರಾ ನೀವು, ಒಳ್ಳೆ ಲೆದರ್ ಸೀಟ್ಸ್ ಇದೆ. ಸೊ ಒಳ್ಳೆ ಸಿಸ್ಟಮ್ ಇದೆ. ಗಾಡಿ ಕೂಡ ತುಂಬಾ ಚೆನ್ನಾಗಿದೆ ಸರ್. ಓಕೆ ಸರ್. ಇದು ಬಂದು 3,75,000 ಕೋಟಿಂಗ್ ಇದೆ ಕಸ್ಟಮರ್ದು ಸರ್. ಫೈನಲ್ ಟು ಫೈನಲ್ ಬಂದು 3,55,000 ರೂಪಾಯಿ ಕೊಡೋಣ. 3,55ಕ್ಕೆ 13 ಮಾಡಲ್ ಗಾಡಿ ವ್ಯಾಗನರ್ ಖಂಡಿತ ಕೊಡೋಣ ಸರ್. ಸರ್ ಡೌನ್ ಪೇಮೆಂಟ್ 13 ಅಲ್ಲ ಸರ್, 14 ಮಿಸ್ ಮಾಡ್ಕೋಬೇಡಿ. ಓಕೆ, 14 ಮಾಡಲ್ ಗಾಡಿ. 14 ಮಾಡಲು ಗಾಡಿ ತುಂಬಾ ಚೆನ್ನಾಗಿದೆ, ಪ್ರೊಫೈಲ್ ಚೆನ್ನಾಗಿದೆ. ಲೋನ್ ಕೂಡ ಮಾಡಿಸ್ಕೊಡೋಣ ಸರ್. ಓಕೆ, ಲೋನ್ ಕೂಡ ಆಗುತ್ತೆ ನಿಮಗೆ. ಎಲ್ಲ ಡಿಪೆಂಡ್ಸ್ ಅಪಾನ್ ಸಿಬಿಲ್ ಪ್ರೊಫೈಲ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ಡಿಮ್ಯಾಂಡೆಡ್ ಗಾಡಿ, ಅದನ್ನು ಡೀಸೆಲ್ ಗಾಡಿ ಸ್ವಿಫ್ಟ್ ಇದೆ. ಇದು ಡೀಟೇಲ್ಸ್ ಸರ್. ಸರ್ ಇದು ಬಂದು 2014 ಮಾಡಲು, ಸೆಕೆಂಡ್ ಓನರ್ ಗಾಡಿ, VDI ಡೀಸೆಲ್ ಗಾಡಿ. ಗಾಡಿ ತುಂಬಾ ಚೆನ್ನಾಗಿದೆ. AC ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋ, ಒಳ್ಳೆ ಲೆದರ್ ಸೀಟ್ಸ್, ಒಳ್ಳೆ ಸಿಸ್ಟಮ್ ಕೂಡ ಇದೆ ನೋಡಿ ಸರ್. ಫಸ್ಟ್ ಕ್ಲಾಸ್ ಆಗೈತೆ ಗಾಡಿ. ಓಕೆ, ಸೊ ನೋಡ್ತಾ ಇರ್ಬೋದು, ಡೈಮಂಡ್ ಸಿಸ್ಟಮ್ ಕೂಡ ಹಾಕ್ಸ್ಕೊಂಡಿದ್ದಾರೆ. ಮಸ್ತಾಗಿದೆ ಗಾಡಿ ಕೂಡ. ಸ್ವಿಫ್ಟ್ VDI ಡೀಸೆಲ್ ಇಂಜಿನ್. ಸೊ ಡಿಮ್ಯಾಂಡೆಡ್ ಗಾಡಿ ಪ್ರೈಸ್ ಏನಾಗುತ್ತೆ ಸರ್ ಸ್ವಿಫ್ಟ್? ಸರ್ ಇದು ಬಂದು ಕಸ್ಟಮರ್ ಕೋಟಿಂಗ್ ಬಂದು 475 ಹೇಳ್ತಾರೆ. ಒಂದು 445 ಮುಗಿಸ್ಕೊಡ್ತಾರೆ. ಓಕೆ, 4,45,000ಕ್ಕೆ ನೀವು ಒಂದು ಸ್ವಿಫ್ಟ್ 2014 ಮಾಡಲು, ಸೆಕೆಂಡ್ ಓನರು, ಡೀಸೆಲ್ ಗಾಡಿ. ಇದು ಕೂಡ ಪ್ರೊಫೈಲ್ ಚೆನ್ನಾಗಿತ್ತು ಅಂತಂದ್ರೆ ಲೋನ್ ಕೂಡ ಮಾಡಿಸ್ಕೊಡೋಣ ಸರ್. ಓಕೆ, ಡಿಪೆಂಡ್ಸ್ ಅಪಾನ್ ಸಿಬಿಲ್ ಪ್ರೊಫೈಲ್ ಮೇಲೆ ಡಿಪೆಂಡ್ ಆಗುತ್ತೆ, ಎಷ್ಟು ಡೌನ್ ಪೇಮೆಂಟ್ ಬರುತ್ತೋ ಅದನ್ನೆಲ್ಲ. ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ರೆಡ್ ಕಲರ್ ಒಂದು i10 ಇದೆ. ಇದು ಡೀಟೇಲ್ಸ್ ಸರ್. i10 2010 ಮಾಡಲು, ಸಿಂಗಲ್ ಓನರು, ಮ್ಯಾಗ್ನ ವೇರಿಯಂಟ್, AC ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋ ಎಲ್ಲ ಬರುತ್ತೆ. ಇದು ಕೂಡ ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ರೀಪ್ಲೇಸ್ಮೆಂಟ್ ಯಾವುದಿಲ್ಲ, ಗುಡ್ ಕಂಡೀಷನ್ ಗಾಡಿ ಸರ್. ಇದು ಕಸ್ಟಮರ್ ಕೋಟಿಂಗ್ ಬಂದು 2,50,000 ಹೇಳ್ತಾರೆ. ಫೈನಲ್ ಬಂದು 2,35,000 ರೂಪಾಯಿ ಮಾಡ್ಕೊಡೋಣ. ಓಕೆ, 2,35,000ಕ್ಕೆ ನಿಮ್ಗೆ ಒಂದು ರೆಡ್ ಕಲರ್ i10 2010 ಮಾಡಲ್ ಗಾಡಿ. ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ವ್ಯಾಗನರ್ ವೈಟ್ ಕಲರ್ ಸರ್. ಸರ್ ಇದು ಬಂದು 2016 ಮಾಡಲು, ಸಿಂಗಲ್ ಓನರು, 35,000 ರಿವೈನ್ ಆಗಿದೆ. ಗಾಡಿ ಮಾತ್ರ ಇದು ಕೂಡ AC ಪವರ್ ಸ್ಟೇರಿಂಗು, 4 ಪವರ್ ವಿಂಡೋ ಬರುತ್ತೆ, ಗುಡ್ ಕಂಡೀಷನ್ ಗಾಡಿ, ರೀಪ್ಲೇಸ್ಮೆಂಟ್ ಯಾವುದಿಲ್ಲ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಓಕೆ ಸರ್. ಇದು ಬಂದು 4,75,000 ಕೋಟಿಂಗ್ ಇದೆ ಸರ್. ಫೈನಲ್ ಬಂದು 4,45,000 ರೂಪಾಯಿಗೆ ಆಗುತ್ತೆ. ಓಕೆ, 4,45,000ಕ್ಕೆ ನಿಮಗೆ ಒಂದು ವ್ಯಾಗನರ್ 2016 ಮಾಡಲ್ ಗಾಡಿ ಸರ್. ಖಂಡಿತ ಇನ್ನೊಂದು ಪ್ರೊಫೈಲ್ ಚೆನ್ನಾಗಿತ್ತು ಅಂದ್ರೆ ಲೋನ್ ಕೂಡ, ಇದಕ್ಕೂ ಕೂಡ ಲೋನ್ ಕೂಡ ಮಾಡಿಸ್ಕೊಡೋಣ. ಓಕೆ, ಇದಕ್ಕೂ ಕೂಡ ನಿಮಗೆ ಲೋನ್ ಆಗುತ್ತೆ, ಡಿಪೆಂಡ್ಸ್ ಅಪಾನ್ ಸಿಬಿಲ್ ಪ್ರೊಫೈಲು. ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ಟಾಟಾ ನ್ಯಾನೋ ಬ್ಲೂ ಕಲರ್. ನೋಡಕ್ ಸಾಕಾಗಿದೆ. ಏನು ಸರ್ ಇದು? ನ್ಯಾನೋ ಬಂದು ಪರ್ಪಲ್ ಕಲರ್, ಟ್ವಿಸ್ಟ್ ಅಲ್ಲಿ XT, ಓಕೆ. AC ಪವರ್ ಸ್ಟೇರಿಂಗ್, 2 ಪವರ್ ವಿಂಡೋ ಬರುತ್ತೆ. ಗಾಡಿ ತುಂಬಾ ಚೆನ್ನಾಗಿದೆ, ರೀಪ್ಲೇಸ್ಮೆಂಟ್ ಯಾವುದು ಇಲ್ಲ, ಸಣ್ಣ ಪುಟ್ಟ ಸ್ಕ್ರಾಚಸ್ ಕೂಡ ಇಲ್ಲ, ಗುಡ್ ಕಂಡೀಷನ್ ಆಗೈತೆ ಗಾಡಿ. ಇದು ಮಾಡಲು ಬಂದು 2014 ಮಾಡಲು, ಸೆಕೆಂಡ್ ಓನರ್ ಗಾಡಿ ಸರ್. ಇದು ಬಂದು ಫೈನಲ್ ಟು ಫೈನಲ್ ಬಂದು 1,60,000 ರೂಪಾಯಿಗೆ ಆಗುತ್ತೆ. 14 ಮಾಡಲ್ ಗಾಡಿ ನ್ಯಾನೋ 1,60,000. 1,60,000 ರೂಪಾಯಿ ಕೊಡೋಣ ಸರ್. ಓಕೆ ನೋಡಿ, 1,60,000ಕ್ಕೆ ಟಾಟಾ ನ್ಯಾನೋ ಸಿಗ್ತದೆ. ಅದು 2014 ಮಾಡಲ್ ಗಾಡಿ. ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ಹುಂಡೈ ಸರ್. ಮಾಡಲ್ ಕಮ್ಮಿ ಒಳಗೆ ಡೀಸೆಲ್ ಗಾಡಿ ಬೇಕಾ? ಒಳ್ಳೆ ಗಾಡಿ ಸರ್. 2010 ಮಾಡಲು, ಸೆಕೆಂಡ್ ಓನರ್, ಅದರಲ್ಲೂ SX ಟಾಪ್ ಎಂಡ್ ಡೀಸೆಲ್ ಗಾಡಿ, AC ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋ, ಒಳ್ಳೆ ಕಂಪನಿ ಸಿಸ್ಟಮ್ ಕೂಡ ಇದೆ. ಗಾಡಿ ತುಂಬಾ ಚೆನ್ನಾಗಿದೆ. ಟೈರ್ಸ್ ನೋಡೋದ್ರೆ ಆಲ್ಮೋಸ್ಟ್ ನಿಮಗೆ 96% 95% ಟೈರ್ಸ್ ಇದೆ. ಒಂಥರ ಬ್ರ್ಯಾಂಡ್ ನ್ಯೂ ಟೈರ್ಸ್ ಅಂತ ಹೇಳ್ಬೋದು ಗಾಡಿಲಿ. ಮ್ಯಾಗ್ವಿಲ್ ಕೂಡ ಬರುತ್ತೆ. ಗಾಡಿ ತುಂಬಾ ಚೆನ್ನಾಗಿದೆ, ಗುಡ್ ಕಂಡೀಷನ್ ಗಾಡಿ ಸರ್. ಇದು ಬಂದು ಫೈನಲ್ ಟು ಫೈನಲ್ ಬಂದು 2,45,000 ರೂಪಾಯಿಗೆ ಆಗುತ್ತೆ. 2,45,000ಕ್ಕೆ ಒಂದು ಹುಂಡೈ ವರ್ನಾ ಡೀಸೆಲ್ ಗಾಡಿ. ಓಕೆ, ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ಡಿಮ್ಯಾಂಡೆಡ್ ಗಾಡಿ, ಒಂದು ಬ್ರೆಝಾ ಇದೆ. ಸೊ ಎಷ್ಟೊಂದು ಜನ ಬ್ರೆಝಾ ಬೇಕು ಅಂತಿದ್ದೀರಾ. ನಿಮ್ಗೆ ಇವತ್ತು ಬ್ರೆಝಾದಲ್ಲೂ ಆಪ್ಷನ್ಸ್ಗಳು ಇದೆ, ಕಲರಲ್ಲಿ ಆಪ್ಷನ್ಸ್ ಇದೆ. ಸೊ ಈ ಬ್ರೆಝಾ ಏನು ಸರ್ ಡೀಟೇಲ್ಸ್? ಸರ್ ಇದು ಬಂದು 2021 ಮಾಡಲು, ಓಕೆ, VXI ಆಪ್ಷನಲ್. ಓಕೆ, AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ಬರುತ್ತೆ. ಗಾಡಿ ತುಂಬಾನೇ ಚೆನ್ನಾಗಿದೆ, ಮ್ಯಾಗ್ವಿಲ್ ಕೂಡ ಇದೆ,
ಓಡಿರೋದು ಬಂದು 64,000 ಕಿಲೋಮೀಟ್ರು. ಇದು ಕೂಡ ಜಿನಿಯನ್ ಮೀಟ್ರು. Okay. ರೀಪ್ಲೇಸ್ಮೆಂಟ್ ಯಾವುದಿಲ್ಲ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಓಕೆ, ನಿಮಗೆ VDI ಪ್ಲಸ್ ಇದು ವಿತ್ ಪುಷ್ ಬಟನ್ ಸ್ಟಾರ್ಟ್ ಬರುತ್ತೆ. ZDL ಏನೋ ಒಂದು ಆಪ್ಷನ್ ಇದೆ ಅಂತಂದರೆ ಒಂದು ರೇರ್ ಡಿಫಾಗರ್ ಅಷ್ಟೇ ಬರುತ್ತೆ ನಿಮಗೆ. ಇದರಲ್ಲಿ ಡಿಫಾಗರ್ ಇದೆ ಬಟ್ ರೇರ್ ವೈಪರ್ ಇಲ್ಲ. ಬಟ್ ಎಲ್ಲನೂ ಇದೆ ಗಾಡೀಲಿ, ಜಸ್ಟ್ ಒಂಥರ ZDA ಅಂತಲೂ ಹೇಳ್ಬೋದು ಸರ್. ಹೌದು ಸೊ ಗಾಡಿ ಪ್ರೈಸ್ ಏನಾಯ್ತು ಸರ್ ಇದು? ಸರ್ ಇದು ಬಂದು 8,50,000 ಹೇಳ್ತಾರೆ ಕಸ್ಟಮರು. ಸರ್ ಫೈನಲ್ ಟು ಫೈನಲ್ ಬಂದು 8,30,000 ರೂಪಾಯಿಗೆ ಆಗುತ್ತೆ. ಓಕೆ, 8,30,000ಕ್ಕೆ 2021 ಮಾಡಲ್ ಗಾಡಿ ಪ್ರೈಸ್. 21 ಮಾಡಲು ಸರ್, ಪಕ್ಕ 21 ಮಾಡಲು. 2021 ಅಲ್ಲ, 21. ಓಕೆ, 21 ಮಾಡಲ್ ಗಾಡಿ ಬ್ರೆಜಾ ಸಿಗುತ್ತೆ. ಸೊ ಬೆಸ್ಟ್ ಡೀಲ್ ಅಂತ ಹೇಳ್ಬೋದು. ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು i20 ಇದೆ. ಸೊ i20 ವರ್ಣ ಸರ್, i20 ಅಲ್ಲ, ವರ್ಣ. ಓಕೆ, ಹುಂಡೈ ವರ್ಣ. ಅದು SX 21 ಮಾಡಲು, ಸೆಕೆಂಡ್ ಓನರ್ ಗಾಡಿ, 71,000 ಓಡಿದೆ. ಟಾಪ್ ಅಂಡ್ ಮಾಡಲು ವಿತ್ ಸನ್ ರೂಫ್ ಇರೋ ಗಾಡಿ. ಸನ್ ರೂಫ್ ಕೂಡ ಇದೆ ಸರ್. ಓಕೆ, ನೋಡ್ತಾ ಇರ್ಬೋದು ಹುಂಡೈ ವರ್ಣ ಲೇಟೆಸ್ಟ್ ಮಾಡೆಲ್ ಗಾಡಿ 2019 ಸರ್. 21 ಮಾಡಲು ಏನ್ ಸರ್ ಎಲ್ಲ ಈ ಸತಿ ಲೇಟೆಸ್ಟ್ ಮಾಡೆಲ್ ಲೇಟೆಸ್ಟ್ ಮಾಡಲಿ, ಎಲ್ಲ ಫಸ್ಟ್ ಕ್ಲಾಸ್ ಗಾಡಿ, ಎಲ್ಲ ಗುಡ್ ಕಂಡೀಷನ್ ಗಾಡಿಗಳೇ ಬಂದಿವೆ ಸರ್ ನಮ್ಮ ಶೋರೂಮ್ಗೆ. ಓಕೆ, ಒಂದೊಂದ್ಸರಿ ವಿಸಿಟ್ ಮಾಡಿ, ಒಳ್ಳೊಳ್ಳೆ ಗಾಡಿ ಕೊಡೋಣ. ಇದು ಬಂದು 21 ಮಾಡಲು, ಸೆಕೆಂಡ್ ಓನರ್, 71,000 ಓಡಿದೆ. ಜಿನಿಯನ್ ಮೀಟರ್, ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ರಿಪ್ಲೇಸ್ಮೆಂಟ್ ಯಾವುದೂ ಇಲ್ಲ. ಪೆಟ್ರೋಲ್ ಗಾಡಿ ಅಲ್ಲ ಸರ್ ಇದು? ಸರ್ ಡೀಸೆಲ್ ಗಾಡಿ ಸರ್. ಡೀಸೆಲ್ ಗಾಡಿ ಬರ್ನ. ಡೀಸೆಲ್ ಗಾಡಿ 21 ಮಾಡಲು ಡೀಸೆಲ್ ಗಾಡಿ ಬರ್ನ. ಹೌದು. ಪ್ರೈಸ್ ಏನಾಯ್ತು ಸರ್? ಸರ್ ಇದು ಬಂದು 11.5 ಲಕ್ಷ ಇದೆ ಕಸ್ಟಮರ್ ಕೋಟಿಂಗು. ಸರ್ ಫೈನಲ್ ಬಂದು ಒಂದು 11,25,000 ರೂಪಾಯಿ ಕೊಡೋಣ. ಓಕೆ, 11,25,000ಕ್ಕೆ ಒಂದು ಹುಂಡೈ ವರ್ಣ 2021 ಚಾನಲ್ ಕಡೆಯಿಂದ ಬಂದ್ರೆ ಇನ್ನೂ ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಡೋಣ. ಓಕೆ, ಏನಾದರೂ ನಿಮ್ಗೆ ಒಂದು ಟೇಬಲ್ ಕುತ್ಕೊಂಡ್ರೆ ಒಂದು ಒಳ್ಳೆ ಡೀಲಲ್ಲಿ ತೊಗೊಂಡೋಗ್ಬೋದು. ಡೈಮಂಡ್ ಕಟ್ ಅಲಾಯ್ಸು, ಟೈರ್ಸ್ 95% ಟೈರ್ಸ್ ಎಲ್ಲ ಇದೆ. ವಿತ್ ಸನ್ ರೂಫ್ ಇರೋ ಗಾಡಿ, ಅದು ಡ್ಯುಯಲ್ ಟೋನ್ ಕೂಡ ಗಾಡಿ ಇದೆ ನಿಮಗೆ. ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ನಿಸ್ಸಾನ್ ಟೆರೆನೋ ಇದೆ. ಇದು ಡೀಟೇಲ್ಸ್ ಸರ್. ನಿಸಾನ್ ಟೆರೆನೋ ಬಂದು ಡಸ್ಟರ್ ಇಂಜಿನ್ ಬರೋದು. ಹೌದೌದು. ಇದು ಕೂಡ 13 ಮಾಡಲು, ಸೆಕೆಂಡ್ ಓನರ್ ಗಾಡಿ, ಟಾಪ್ ಅಂಡ್ ಮಾಡಲು, 110 PS. ಓಕೆ, AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಮ್ಯಾಗ್ ವೀಲ್, ಏರ್ ಬ್ಯಾಗು ಎಲ್ಲ ಬರುತ್ತೆ. ಇದು ಕೂಡ ಗುಡ್ ಕಂಡೀಷನ್ ಆಗೈತೆ ಗಾಡಿ, ಒಳ್ಳೆ ಮೈಲೇಜ್ ಗಾಡಿ. ಹೌದೌದು, ಅದಂತೂ ನಿಜ. ಸೊ 85 PS 110 PS ಸರ್ ಇದು? ಸರ್ 110 PS. ಓಕೆ, ಮೈಲೇಜ್ ಪ್ರೈಸ್ ಏನಂತೆ ಸರ್ ಇದ್ರದ್ದು? ಸರ್ ಇದು ಬಂದು 4,85,000 ಇದೆ ಕಸ್ಟಮರ್ ಕೋಟಿಂಗು. ಫೈನಲ್ ಟು ಫೈನಲ್ ಬಂದು 4,65,000 ರೂಪಾಯಿ ಕೊಡೋಣ. ಓಕೆ, 4,65,000ಕ್ಕೆ ನಿಮ್ಗೆ ಒಂದು ನಿಸಾನ್ ಟೆರೆನೋ ಡೀಸೆಲ್ ವೇರಿಯಂಟ್ ಸಿಗುತ್ತೆ. ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ಫಾರ್ಡ್ ಇಕೋಸ್ಪೋರ್ಟ್ ಇದೆ. ಒಂದು ಒಳ್ಳೆ ಕಾಂಪ್ಯಾಕ್ಟ್ SUV ಅಂತಾನೆ ಹೇಳ್ಬೋದು. ಇದು ಡೀಟೇಲ್ಸ್ ಸರ್. ಸರ್ ಇಕೋಸ್ಪೋರ್ಟ್ ಬಂದು 2018 ಮಾಡಲು, ಸೆಕೆಂಡ್ ಓನರ್, 92,000 ಓಡಿದೆ. ಅದರಲ್ಲೂ ಟೈಟಾನಿಯಂ ಟಾಪ್ ಅಂಡ್ ವೇರಿಯಂಟ್. ಟಾಪ್ ಅಂಡ್ ವೇರಿಯಂಟ್ ವಿತ್ ಪುಷ್ ಬಟನ್ ಸ್ಟಾರ್ಟ್ ಕೀ ಸ್ಟಾರ್ಟ್ ಸರ್ ಇದು? ಸರ್ ಪುಷ್ ಬಟನ್ ಸ್ಟಾರ್ಟ್. ಓಕೆ, ಟೈಟಾನಿಯಂ ಪ್ಲಸ್ ಅಂದ್ರೆ ಇದು? ಹೌದೌದು. ಓಕೆ, ಫಸ್ಟ್ ಕ್ಲಾಸ್ ಆಗೈತೆ. 6 ಏರ್ ಬ್ಯಾಗ್ ಬರುತ್ತೆ. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಮ್ಯಾಗ್ ವೀಲ್, ಏರ್ ಬ್ಯಾಗು ಎಲ್ಲ ಬರುತ್ತೆ. ತುಂಬಾ ಚೆನ್ನಾಗಿದೆ ಗಾಡಿ. ಇದು ಕೂಡ ಒಳ್ಳೆ ಲೆದರ್ ಸೀಟ್ಸ್ ಇದೆ, ಒಳ್ಳೆ ಸಿಸ್ಟಮ್ ಕೂಡ ಇದೆ. ಓಕೆ ಸರ್, ಗಾಡಿ ತುಂಬಾ ಚೆನ್ನಾಗಿದೆ ಸರ್, ಗುಡ್ ಕಂಡೀಷನ್ ಗಾಡಿ. ಎಷ್ಟಿಗೆ ಸರ್? ಸರ್ 8 ಲಕ್ಷ ಹೇಳ್ತಾ ಇದ್ದಾರೆ ಕಸ್ಟಮರು. ಒಂದು 7,65,000 ರೂಪಾಯಿಗೆ ಆಗುತ್ತೆ. 7,65,000ಕ್ಕೆ ನಿಮಗೆ ಒಂದು 2018 ಮಾಡಲ್ ಇಕೋಸ್ಪೋರ್ಟ್, ಅದು ಟೈಟಾನಿಯಂ ಪ್ಲಸ್. ಟೈಟಾನಿಯಂ ಪ್ಲಸ್. ಓಕೆ, ಗಾಡಿ ಮಾತ್ರ ಫಸ್ಟ್ ಕ್ಲಾಸ್ ಆಗೈತೆ. ಇದು ಕೂಡ ಪ್ರೊಫೈಲ್ ಚೆನ್ನಾಗಿತ್ತು ಅಂದ್ರೆ ಲೋನ್ ಕೂಡ 80% ಲೋನ್ ಕೂಡ ನಾವೇ ಮಾಡಿಸ್ಕೊಡೋಣ. ಓಕೆ, ವಿತ್ 80% ಲೋನ್ ಕೂಡ ಆಗುತ್ತೆ. ಡಿಪೆಂಡ್ಸ್ ಅಪಾನ್ ಸಿಬಿಲ್ ಪ್ರೊಫೈಲ್ ಡಿಪೆಂಡ್ ಆಗುತ್ತೆ. ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ಸಿಯಾಜ್ ಇದೆ. ಇದು ಡೀಟೇಲ್ಸ್ ಸರ್? ಸರ್ ಸಿಯಾಜ್ ಬಂದು 2017 ಮಾಡಲು, ಸೆಕೆಂಡ್ ಓನರು, ಡೆಲ್ಟಾ ವೇರಿಯಂಟ್. ಓಕೆ, ಕೀ ಸ್ಟಾರ್ಟ್ ಬರುತ್ತೆ. ಸೊ ಡಿಫಾಗರ್ ಎಲ್ಲ ಇದೆ. 92,000 ಕಿಲೋಮೀಟರ್ ಓಡಿದೆ. ಓಕೆ, ರೀಪ್ಲೇಸ್ಮೆಂಟ್ ಯಾವುದಿಲ್ಲ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಗಾಡಿ ಮಾತ್ರ ಗುಡ್ ಕಂಡೀಷನ್ ಆಗೈತೆ. ಸರ್ ಬಜಾರ್ ರೇಟ್ ಹೇಳಲ್ಲ ಸರ್. ಮತ್ತೆ ಸರ್ ನಾವು ಯಾಕೆಂದ್ರೆ ಹೊಸದಾಗಿ ಓಪನ್ ಮಾಡಿರೋದ್ರಿಂದ ಬೆಸ್ಟ್ ಆಫರ್ ಅಲ್ಲಿ ಕೊಡೋಣ ಸರ್. ಎಷ್ಟಕ್ಕೆ ಸರ್ ಬೆಸ್ಟ್ ಆಫರ್? ಬರೀ 5,25,000 ರೂಪಾಯಿ ಕೊಡೋಣ. 5,25,000ಕ್ಕೆ ಯಾವ ಮಾಡಲ್ ಗಾಡಿ ಸಿಯಾಜ್? 17 ಮಾಡಲು. ಓಕೆ, 17 ಮಾಡಲ್ ಗಾಡಿ ಸಿಯಾಜ್ ನಿಮ್ಗೆ 5,25,000 ಲೋನ್ ಅಂತ ಹುಡುಕ್ತೀರಾ ಅಂದ್ರೆ ಮಿನಿಮಮ್ 1.5 ಲಕ್ಷ ಲೋನ್ ಡೌನ್ ಪೇಮೆಂಟ್ ಮಾಡಿದ್ರೆ ಆರಾಮಾಗಿ ಗಾಡಿ ಕೂಡ ಲೋನ್ ಕೂಡ ಆಗುತ್ತೆ. ಸರ್ ಖಂಡಿತ ಲೋನ್ ಕೂಡ ಮಾಡಿಸ್ಕೊಡೋಣ. ಪ್ರೊಫೈಲ್ ಒಂದು ಚೆನ್ನಾಗಿತ್ತು ಅಂತಂದ್ರೆ ಆಲ್ ಓವರ್ ಕರ್ನಾಟಕ ಎಲ್ಲಿ ಬೇಕಾದ್ರೂ 80% ಲೋನ್ ಮಾಡಿಸ್ಕೊಡೋಣ ಸರ್. ಓಕೆ, ನೋಡಿ ಬೆಸ್ಟ್ ಡೀಲ್ ಅಲ್ಲಿ ತಗೊಂಡೋಗ್ಬಿಡಿ ಗಾಡಿ. ಸೊ ಹಾಗೆ ನೆಕ್ಸ್ಟ್ ಎಲೆಕ್ಟ್ರಿಕ್ ಗಾಡಿ ಅಂತ ಹುಡುಕೋರಿಗೆ ಒಂದು ಎಲೆಕ್ಟ್ರಿಕ್ ಗಾಡಿ, ಒಂದು ರೇವಾ ಇದೆ. ಇದು ಡೀಟೇಲ್ಸ್ ಸರ್? ಸರ್ ಇದು ಬಂದು ಎಲೆಕ್ಟ್ರಿಕ್ ಗಾಡಿ ಬಗ್ಗೆ ನಮ್ಗೆ ಐಡಿಯಾ ಇಲ್ಲ. ನೀವು ಮೆಕ್ಯಾನಿಕ್ ಕಸ್ಟಮರ್ ಯಾರಾದ್ರೂ ತಗೊಳ್ಳೋರು ಇದ್ರೆ ಕರ್ಕೊಂಬನ್ನಿ, ಮೆಕ್ಯಾನಿಕ್ ಕರ್ಕೊಂಬಂದು ಬ್ಯಾಟ್ರಿ ಕಂಡೀಷನ್ ಚೆಕ್ ಮಾಡಿಸ್ಕೊಳ್ಳಿ. ಆಸ್ ಇಟ್ ಈಸ್ ಕಂಡೀಷನ್ ಅಲ್ಲಿ 1,30,000 ರೂಪಾಯಿ ಕೊಡೋಣ. 1,30,000ಕ್ಕೆ ಎಲೆಕ್ಟ್ರಿಕ್ ಗಾಡಿ. ಹೌದು, 2015 ಮಾಡಲು ಗಾಡಿ 1,30,30,000 ರೂಪಾಯಿ ಕೊಡೋಣ. ಓಕೆ, 1,30,000ಕ್ಕೆ ಒಂದು ಎಲೆಕ್ಟ್ರಿಕ್ ಗಾಡಿ. ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ಸುಜುಕಿ ಇಗ್ನಿಸ್ ಇದೆ. ಇದು ಡೀಟೇಲ್ಸ್ ಸರ್? ಸರ್ ಇಗ್ನೇಶ್ ಬಂದು 17 ಮಾಡಲು, ಸೆಕೆಂಡ್ ಓನರ್ ಗಾಡಿ. ಅದರಲ್ಲೂ ಝೆಟಾ. ಓಕೆ, ಝೆಟಾ ಟಾಪ್ ಎಂಡ್. ಸೊ ನೋಡ್ತಾ ಇರ್ಬೋದು ಟೈರ್ಸ್ ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ. ಸಾರಿ ಝೆಟಾ ಅಲ್ಲ, ಡೆಲ್ಟಾ. ಓಕೆ, ಡೆಲ್ಟಾ ವೇರಿಯಂಟ್. ಗಾಡಿ ಮಾತ್ರ ತುಂಬಾ ಚೆನ್ನಾಗಿದೆ. ಓಡಿರೋದು ಬಂದು 75,000 ಕಿಲೋಮೀಟರ್ ರಿವೈನ್ ಆಗಿದೆ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ರೀಪ್ಲೇಸ್ಮೆಂಟ್ ಯಾವುದಿಲ್ಲ. ಫಸ್ಟ್ ಕ್ಲಾಸ್ ಆಗೈತೆ ಗಾಡಿ, ಗುಡ್ ಕಂಡೀಷನ್ ಗಾಡಿ. ಓಕೆ, ಡ್ಯೂಯಲ್ ಏರ್ ಬ್ಯಾಗು, ABS ಕಂಪ್ಲೀಟ್ಲಿ ಸಕ್ಕತ್ತಾಗಿದೆ. ನಿಮಗೆ ಒಂದು ಸುಜುಕಿ ಇಗ್ನಿಸು ಪ್ರೈಸ್ ಏನಾಗುತ್ತೆ ಸರ್ ಇದ್ರದ್ದು? ಸರ್ ಇದು ಬಂದು 4,65,000 ಕೋಟಿಂಗ್ ಇದೆ. ಒಂದು 4,35,000 ರೂಪಾಯಿ ಕೊಡೋಣ ಸರ್. ಓಕೆ, 4,35,000ಕ್ಕೆ ಒಂದು ಇಗ್ನಿಸು. ಹೌದು, ಅದು ಪೆಟ್ರೋಲ್ ವೇರಿಯಂಟ್.
ಮೈಲೇಜ್ ಕೂಡ 20 ಬರುತ್ತೆ ಸರ್ ಮೈಲೇಜ್ ಬಂದು ಒಂದು 18ರಿಂದ 20 ಮೈಲೇಜ್ ಬರುತ್ತೆ. ಓಕೆ ಇದಕ್ಕೂ ಕೂಡ ಲೋನ್ ಆಪ್ಷನ್ಸ್ ಇದೆ. ಓಕೆ ಇದಕ್ಕೂ ಕೂಡ ನಿಮಗೆ ಲೋನ್ ಆಪ್ಷನ್ಸ್ ಕೂಡ ಇದೆ. ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ಆಲ್ಟೋ 800 ಲೇಟೆಸ್ಟ್ ಮಾಡಲ್ LXi ಓಕೆ ಲೇಟೆಸ್ಟ್ ಮಾಡಲ್ ಗಾಡಿ ಇದು. ಲೇಟೆಸ್ಟ್ ಮಾಡಲು ಹಾ 20 ಮ್ಯಾನುಫ್ಯಾಕ್ಚರಿಂಗ್ 21 ರಿಜಿಸ್ಟ್ರೇಷನ್. ಓಕೆ ಗಾಡಿ ಫಸ್ಟ್ ಕ್ಲಾಸ್ ಆಗೈತೆ. ಸಿಂಗಲ್ ಓನರ್ ಗಾಡಿ. ಓಡಿರೋದೇ 71,000. ಜಸ್ಟ್ 71,000 ಅಷ್ಟೇ. 71,000. 2 ಏರ್ ಬ್ಯಾಗ್ ಕೂಡ ಬರುತ್ತೆ. ಓಕೆ AC ಪವರ್ ಸ್ಟೇರಿಂಗು ಪವರ್ ವಿಂಡೋ 2 ಏರ್ ಬ್ಯಾಗ್ ಕೂಡ ಬರುತ್ತೆ. ಪ್ರೈಸ್ ಏನೈತೆ ಸರ್? ಸರ್ ಇದು ಬಂದು 3.5 ಲಕ್ಷ ಕೋಟಿಂಗ್ ಇದೆ. ಹಾ ಒಂದು 3,25,000 ರೂಪಾಯಿ ಕೊಡೋಣ. ಓಕೆ 3.4 ಲಕ್ಷಕ್ಕೆ ನಿಮಗೆ ಒಂದು 2021 ಮಾಡಲ್ ಗಾಡಿ ಒಂದು ಸಿಲೇರಿಯೋ ಲೋನ್ ಕೂಡ ಸಿಗುತ್ತೆ ಸರ್. ವಿತ್ ಲೋನ್ ಕೂಡ ಸಿಗುತ್ತೆ. ಪ್ರೊಫೈಲ್ ಚೆನ್ನಾಗಿತ್ತು ಅಂತಂದ್ರೆ 80% ಲೋನ್ ಕೂಡ ಮಾಡಿಸ್ಕೊಡೋಣ. ಓಕೆ ಡಿಪೆಂಡ್ಸ್ ಅಪಾನ್ ಸಿಬಿಲ್ ಪ್ರೊಫೈಲ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಯಾರಾದರೂ ಒಂದು ಯೂನಿಕ್ ಕಲರ್ ಒಂದು ಗ್ರ್ಯಾಂಡ್ ಐಟಮ್ ಹುಡುಕ್ತಾ ಇದ್ದಾರೆ ಅಂತಂದ್ರೆ ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು. ಒಂಥರ ರೋಡಲ್ಲಿ ಹೋಗ್ತಿದ್ರೆ ಒಂಥರ ಅಟ್ರಾಕ್ಟಿವ್ ಕಲರ್ ಅಂತ ಹೇಳ್ಬೋದು. ಏನು ಸರ್ ಇದು ಡೀಟೇಲ್ಸ್? ಸರ್ ಇದು ಬಂದು 2018 ಮಾಡಲು ಸಿಂಗಲ್ ಓನರು. ಓಡಿರೋದು ಬರೀ 76,000. ಜಸ್ಟ್ 76,000 ಅಷ್ಟೇ. ಬರೀ 76,000. ಮ್ಯಾಗ್ನ ವೇರಿಯಂಟು. AC ಪವರ್ ಸ್ಟೇರಿಂಗು 4 ಪವರ್ ವಿಂಡೋ ಬರುತ್ತೆ. ಒಳ್ಳೆ ಲೆದರ್ ಸೀಟ್ಸ್ ಇದೆ. ಓಕೆ ಸೆಲೆಕ್ಷನ್ ಕಲರ್ ಕೂಡ ಫಸ್ಟ್ ಕ್ಲಾಸ್ ಆಗೈತೆ ಗಾಡಿ. ಓಕೆ ಸರ್ ಇದು ಬಂದು 4,65,000 ಕೋಟಿಂಗ್ ಇದೆ. ಫೈನಲ್ ಅಂದ್ರೆ ಎಷ್ಟು ಆಗುತ್ತೆ ಸರ್ ಸರ್? ಫೈನಲ್ ಬಂದು 4,35,000 ರೂಪಾಯಿ ಕೊಡೋಣ ಸರ್. ಓಕೆ 4,35,000ಕ್ಕೆ ಸ್ಯಾಂಟ್ರೋ 2016 ಸ್ಯಾಂಟ್ರೋ ಸರ್. ಸರಿ 18 ಮಾಡಲು ಸಿಂಗಲ್ ಓನರ್ ಗಾಡಿ. ಇದಕ್ಕೂ ಕೂಡ ವಿತ್ ಲೋನ್ ಕೂಡ 80% ಪ್ರೊಫೈಲ್ ಚೆನ್ನಾಗಿದ್ರೆ 80% ಲೋನ್ ಕೂಡ ಮಾಡಿಸ್ಕೊಡೋಣ. ಓಕೆ ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ಆಪಲ್ ಶೇಪ್ ಒಂದು ಸ್ವಿಫ್ಟ್ ಇದೆ. ಸೊ ಅದ್ರ ಡೀಟೇಲ್ಸ್ ಸರ್? ಸರ್ ಇದು ಬಂದು 2020 ಮಾಡಲು ಸಿಂಗಲ್ ಓನರ್ ಗಾಡಿ. 76,000 ಓಡಿದೆ. ಓಕೆ ಇದು ಕೂಡ ರೀಪ್ಲೇಸ್ಮೆಂಟ್ ಯಾವುದೂ ಇಲ್ಲ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಸಣ್ಣ ಪುಟ್ಟ ಟಚ್ ಅಪ್ ಆಗಿದೆ. ಓಕೆ ಗಾಡಿ ಮಾತ್ರ ಗುಡ್ ಕಂಡೀಷನ್ ಆಗೈತೆ. 20 ಮಾಡಲು ಸಿಂಗಲ್ ಓನರ್ ಗಾಡಿ. 76,000 ಓಡಿದೆ. ಇದು ಬಂದು ಸರ್ 6 ಲಕ್ಷ ಕೋಟಿಂಗ್ ಇದೆ. ಫೈನಲ್ ಬಂದು 5,65,000 ರೂಪಾಯಿ ಕೊಡೋಣ. 5,65,000ಕ್ಕೆ 5,65,000 ರೂಪಾಯಿ ಕೊಡೋಣ ಸರ್. ಓಕೆ ನೋಡಿ ಬೆಸ್ಟ್ ಪ್ರೈಸ್ 5,65,000ಕ್ಕೆ. ಸೊ ಹಾಗೆ ನೆಕ್ಸ್ಟ್ ಇವಾಗ ಜಸ್ಟ್ ಒಂದು ಎರ್ಟಿಗಾ ಕೂಡ ಬಂತು. ಹಾಗೆ ಎರ್ಟಿಗಾ ಕೂಡ ವಿಡಿಯೋ ಮಾಡ್ತಿದ್ದೀವಿ. ಸೊ ಇದ್ರ ಡೀಟೇಲ್ಸ್ ಸರ್? ಸರ್ ಇದು ಬಂದು 2012 ಮಾಡಲು ಸೆಕೆಂಡ್ ಓನರ್ ಗಾಡಿ. ಓಕೆ ಅದರಲ್ಲೂ VDI 7 ಸೀಟರ್ ವೆಹಿಕಲ್. ಡೀಸೆಲ್ ಗಾಡಿ. ಓಕೆ ಡೀಸೆಲ್ ಗಾಡಿ ಎರ್ಟಿಗಾ ನೋಡ್ತಾ ಇರ್ಬೋದು. ಸಖತ್ತಾಗಿದೆ. ನಿಮಗೆ ಟೈರ್ಸ್ ಆಲ್ಮೋಸ್ಟ್ ನಿಮಗೆ 95% ಟೈರ್ಸ್ ಕೂಡ ಇದೆ. ಅದರ ಬ್ರ್ಯಾಂಡ್ ನ್ಯೂ ಟೈರ್ಸ್ ಅಂತ ಹೇಳ್ಬೋದು. ಸೊ ಇಂಟೀರಿಯರ್ ನೋಡಿದ್ರೆ ನಿಮಗೆ AC ಪವರ್ ಸ್ಟೇರಿಂಗು ಪವರ್ ವಿಂಡೋಸ್ ಎಲ್ಲ ಇದೆ. AC ಒಳ್ಳೆ ಲೆದರ್ ಸೀಟ್ಸ್ ಕೂಡ ಇದೆ ನಿಮಗೆ ಗಾಡೀಲಿ. ಸೊ ಡೀಸೆಲ್ ಗಾಡಿ ಎರ್ಟಿಗಾ ಏನಾಗುತ್ತೆ ಸರ್ ಪ್ರೈಸು? ಸರ್ ಇದು ಬಂದು 5,25,000 ಇದೆ ಕೋಟಿಂಗು. ಸರ್ ಒಂದು 490 ಮಾಡೋಣ. 485 ಮಾಡಿ ಸರ್. 485 ಮಾಡೋಣ ಸರ್. ಓಕೆ ಸರ್ ಲೋನ್ ಕೂಡ ಮಾಡಿಸ್ಕೊಡೋಣ. ಪ್ರೊಫೈಲ್ ಚೆನ್ನಾಗಿತ್ತು ಅಂತಂದ್ರೆ ಓಕೆ 80% ಲೋನ್ ಕೂಡ ನಾವು ಮಾಡಿಸ್ಕೊಡ್ತೀವಿ ಸರ್. ತುಂಬ ಜನ I20 ಮಾಡಲ್ ಗಾಡಿ ಕೇಳ್ತಾರೆ. ಬನ್ನಿ ಸರ್. 2018 ಮ್ಯಾನುಫ್ಯಾಕ್ಚರಿಂಗು 19 ರಿಜಿಸ್ಟ್ರೇಷನ್. ಸೆಕೆಂಡ್ ಓನರ್ ಗಾಡಿ. ಓಡಿರೋದು ಬರೀ 38,000. ಅದರಲ್ಲೂ ಆಸ್ತಾ ಟಾಪ್ ಅಂಡ್ ಮಾಡಲು. ಓಕೆ ಆಸ್ತಾ ಟಾಪ್ ಅಂಡ್ ವಾರಂಟು ಡೈಮಂಡ್ ಕಟ್ ಅಲಾಯ್ಸ್ ಟೈರ್ಸ್ 70 to 80% ಟೈರ್ಸ್ ಇದೆ. ಸೊ 2018 ಮಾಡಲ್ ಗಾಡಿ. 18 ಮ್ಯಾನುಫ್ಯಾಕ್ಚರಿಂಗ್ 19 ರಿಜಿಸ್ಟ್ರೇಷನ್ ಸರ್. ಓಕೆ ಸೊ ಗಾಡಿ ಫಸ್ಟ್ ಕ್ಲಾಸ್ ಆಗೈತೆ. ಓಡಿರೋದೇ 38,000. ಜಿನಿಯನ್ ಮೀಟರ್ ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಓಕೆ ಸೊ ನೋಡ್ತಾ ಇರ್ಬೋದು ವಿತ್ ಇಂಟೀರಿಯರ್ ನಿಮಗೆ AC ಪವರ್ ಸ್ಟೇರಿಂಗ್ ಪವರ್ ವಿಂಡೋಸ್. ಆಸ್ತಾ ಆಪ್ಷನಲ್ ವೆಹಿಕಲ್ ವಿತ್ ಪುಷ್ ಬಟನ್ ಸ್ಟಾರ್ಟ್ ಇರೋ ವೆಹಿಕಲ್. ಸೊ ಪ್ರೈಸ್ ಏನಾಗುತ್ತೆ ಸರ್? 6 ಏರ್ ಬ್ಯಾಗ್ ಬರುತ್ತೆ. ಗಾಡಿ ಗುಡ್ ಕಂಡೀಷನ್ ಆಗೈತೆ. ಇದು ಬಜಾರ್ ರೇಟ್ ಹೇಳಲ್ಲ ಸರ್. ಬಜಾರಲ್ಲಿ 6,75,000 ಹೇಳ್ತಾರೆ ಸರ್. ಬರೀ 6,40,000 ರೂಪಾಯಿ ಕೊಡೋಣ ಸರ್. ಓಕೆ 6,40,000ಕ್ಕೆ 2019 ಮಾಡಲ್ ಗಾಡಿ. 19 ಮಾಡಲು I20. ಅದರಲ್ಲೂ ಆಸ್ತಾ ಟಾಪ್ ಅಂಡ್ ಮಾಡಲು. ಅದು ಆಪ್ಷನಲ್ ವೆಹಿಕಲ್ ನಿಮಗೆ. ಹೌದು. ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ಲೋ ಬಜೆಟಲ್ಲಿ ಗಾಡಿ ಹುಡುಕ್ತಾರೆ ಅವ್ರಿಗೆ. ಕಂಪ್ಲೀಟ್ಲಿ ಲೋ ಬಜೆಟ್ ಗಾಡಿಗಳು ಸುರಿಮಳೆನೇ ಇದೆ. ಸೊ ಮೊದಲನೇ ಗಾಡಿನೇ ಒಂದು ಆಲ್ಟೋ ಇದೆ. ಇದು ಡೀಟೇಲ್ಸ್ ಸರ್? ಸರ್ ಇದು 2011 ಮಾಡಲು ಸೆಕೆಂಡ್ ಓನರ್ ಗಾಡಿ. LXi ಓಕೆ ಒಳ್ಳೆ ಮೈಲೇಜ್ ಬರೋಂಥ ಗಾಡಿ. 20 ಮೈಲೇಜ್ ಬರುತ್ತೆ. ಇದು AC ಪವರ್ ಸ್ಟೇರಿಂಗ್ ಬರುತ್ತೆ. ಗಾಡಿ ಮಾತ್ರ ಚೆನ್ನಾಗಿದೆ. ಸಣ್ಣ ಪುಟ್ಟ ಡೆಂಟ್ಸ್ ಇದೆ ಸರ್. ಒಂದು 10,000 ಕೆಲಸ ಇದೆ ಅಂತ ಇಟ್ಕೊಳ್ಳಿ. ಒಳ್ಳೆ ಆಫರ್ ಅಲ್ಲಿ ಕೊಡೋಣ ಸರ್. 1,90,000 ರೂಪಾಯಿ ಕೊಡೋಣ. 1,90,000ಕ್ಕೆ. ಹೌದು. ಓಕೆ 1,90,000ಕ್ಕೆ ನಿಮಗೆ ಒಂದು ಆಲ್ಟೋ ಸಿಗುತ್ತೆ. 2011 ಮಾಡಲ್ ಗಾಡಿ. ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ಸುಜುಕಿ ಬಲೆನೋ ಇದೆ. ಇದು ಡೀಟೇಲ್ಸ್ ಸರ್? ಸರ್ ಬಲೆನೋ ಬಂದು 2016 ಮಾಡಲು. ಓನರ್ ಮಾತ್ರ 3 ಓನರ್ ಆಗಿದೆ. ಓಕೆ ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ರೀಪ್ಲೇಸ್ಮೆಂಟ್ ಯಾವುದೂ ಇಲ್ಲ. ಓಡಿರೋದು ಬಂದು ಬರೀ 63,000. ಶೋರೂಮ್ ಹಿಸ್ಟ್ರಿ ಸಿಗುತ್ತೆ. ಬೇಕಾದ್ರೆ ನೀವು ಚೆಕ್ ಮಾಡಿಸ್ಕೋಬಹುದು. ಓಕೆ 2016 ಮಾಡಲ್ ಗಾಡಿ. ಪೆಟ್ರೋಲ್ ಡೀಸೆಲ್ ಗಾಡಿ ಇದು ಸರ್? ಪೆಟ್ರೋಲ್ ಗಾಡಿ. ಪೆಟ್ರೋಲ್ ಅಲ್ಲಿ ಡೆಲ್ಟಾ ಫಸ್ಟ್ ಕ್ಲಾಸ್ ಆಗೈತೆ ಗಾಡಿ. ಓಕೆ ಸರ್ ಇದು ಬಂದು 4,50,000 ಕೋಟಿಂಗ್ ಇದೆ. ಫೈನಲ್ ಬಂದು ಒಂದು 4,30,000 ರೂಪಾಯಿ ಕೊಡೋಣ. ಓಕೆ 4,30,000ಕ್ಕೆ ಒಂದು ಬಲೆನೋ ಕೊಡೋಣ. ಅದು 2016 ಮಾಡಲ್ ಗಾಡಿ. ಸೊ ಹಾಗೆ ನೆಕ್ಸ್ಟ್ ಸ್ಯಾಂಟ್ರೋ ಅಂತ ಹುಡುಗರಿಗೆ ಸ್ಯಾಂಟ್ರೋ ಕೂಡ ಇದೆ. ಇದು ಡೀಟೇಲ್ಸ್ ಸರ್? ಸರ್ ಸ್ಯಾಂಟ್ರೋ ಬಂದು 2010 ಮಾಡಲು ಸಿಂಗಲ್ ಓನರು. GLS AC ಪವರ್ ಸ್ಟೇರಿಂಗ್ 2 ಪವರ್ ವಿಂಡೋ ಬರುತ್ತೆ. ಓಡಿರೋದು ಬಂದು ಬರೀ 54,000 ಕಿಲೋಮೀಟರ್. ಗಾಡಿ ಗುಡ್ ಕಂಡೀಷನ್ ಆಗೈತೆ. ಫಸ್ಟ್ ಕ್ಲಾಸ್ ಗಾಡಿ. ಓಕೆ ಪ್ರೈಸ್ ಏನಾಗುತ್ತೆ ಸರ್? ಸರ್ 2,10,000 ಕೋಟಿಂಗ್ ಇದೆ.
ಫೈನಲ್ ಬಂದು 1,90,000 ರೂಪಾಯಿ ಕೊಡೋಣ. 1,90,000ಕ್ಕೆ ನಿಮ್ಮೊಂದು ಸ್ಯಾಂಟ್ರೋ ಸಿಗುತ್ತೆ. ಸೊ ಹಾಗೆ ಜಾಜ್ ಅಂತ ಹುಡುಗರಿಗೆ ಜಾಜ್ ಕೂಡ ಇದೆ, ಒಂದು ಒಳ್ಳೆ ಕಂಫರ್ಟಬಲ್ ವೆಹಿಕಲ್ ಅಂತ ಹೇಳ್ಬೋದು. ಸೊ ಇದ್ರ ಡೀಟೇಲ್ಸ್ ಸರ್. ಸರ್ ಜಾಜ್ ಬಂದು 2016 ಮಾಡಲು, ಓನರ್ ಮಾತ್ರ ಥರ್ಡ್ ಓನರ್ ಆಗಿದೆ. ಓಕೆ, ಗಾಡಿ ಮಾತ್ರ ಫಸ್ಟ್ ಕ್ಲಾಸ್ ಆಗೈತೆ. AC, ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋ ಎಲ್ಲ ಬರುತ್ತೆ. ಓಕೆ, ತುಂಬ ಚೆನ್ನಾಗಿದೆ. ಓಡಿರೋದು ಬಂದು ಬರೀ 54,000 ಕಿಲೋಮೀಟರ್ ಓಡಿದೆ. ಎಷ್ಟು 54,000 ಅಷ್ಟೇ. ರೀಪ್ಲೇಸ್ಮೆಂಟ್ ಕೂಡ ಯಾವುದಿಲ್ಲ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಹಾಂ ಸರ್ ಇದು ಕಸ್ಟಮರ್ ಕೋರ್ಟಿಗೆ ಬಂದು 4,90,000 ಹೇಳ್ತಾರೆ. ಒಂದು 4,75,000 ರೂಪಾಯಿಗೆ ಮಾಡಿಸ್ಕೊಡೋಣ ಸರ್. ಓಕೆ, 4,70,000ಕ್ಕೆ 2016 ಮಾಡಲು ಗಾಡಿ ಹೋಂಡಾ ಜಾಜ್. ಹೌದು. ಓಕೆ, ಸೊ ಹಾಗೆ ನೆಕ್ಸ್ಟ್ ನಿಮ್ಮ ಮುಂದೆ ಲೋ ಬಜೆಟ್ ಗಾಡಿ ಒಂದು ಸ್ವಿಫ್ಟ್ ಇದೆ ಸರ್, ಅದು ಡೀಸೆಲ್ ಗಾಡಿ ಇದೆ ಸರ್. ಡೀಟೇಲ್ಸ್ ಸರ್ ಇದು ಬಂದು 2010 ಮಾಡಲು, ಸೆಕೆಂಡ್ ಓನರು VDI, ಅದರಲ್ಲೂ ಡೀಸೆಲ್ ಗಾಡಿ. ಗಾಡಿ ಚೆನ್ನಾಗಿದೆ ಸರ್. ಇದು ಬಂದು ಕಸ್ಟಮರ್ ಕೋಟಿಂಗ್ ಒಂದು 2,90,000 ಹೇಳ್ತಾರೆ ಸರ್. ಒಂದು 2,70,000ಕ್ಕೆ ಮಾಡಿಸ್ಕೊಡೋಣ ಸರ್. 2,70,000ಕ್ಕೆ ನಿಮ್ಗೊಂದು ಡೀಸೆಲ್ ಸ್ವಿಫ್ಟ್ 2010 ಮಾಡಲ್ ಗಾಡಿ. ಸರ್ ತುಂಬ ಜನ ಡೀಸೆಲಲ್ಲೇ ಇವಾಗ ಕಸ್ಟಮರು ಲೈಕ್ ಮಾಡ್ತಾ ಇರೋದಂದ್ರೆ ಅದರಲ್ಲೂ ಶಿಫ್ಟಲ್ಲಿ. ಹೌದು ಬನ್ನಿ ಸರ್, ಒಂದು 2,70,000 ರೂಪಾಯಿಗೆ ಮಾಡಿಸ್ಕೊಡೋಣ. ಓಕೆ ನೋಡಿ, ಬಂದರೆ 2,70,000ಕ್ಕೆ ಫೈನಲ್ ಆಗುತ್ತೆ ಗಾಡಿ. ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ಸ್ವಿಫ್ಟ್ ಡಿಸೈರ್ ಇದೆ, VT ಇಂಜಿನ್. ಇದ್ರ ಡೀಟೇಲ್ಸ್ ಸರ್. ಸರ್ ಶಿಫ್ಟ್ ಡಿಸೈರ್ ಬಂದು 15 ಮಾಡಲು, ಸಿಂಗಲ್ ಓನರ್ ಗಾಡಿ, VXI. ಓಕೆ, ಪೆಟ್ರೋಲ್ ವೇರಿಯಂಟು, AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ಬರುತ್ತೆ. ಗಾಡಿ ಚೆನ್ನಾಗಿದೆ. ಸಣ್ಣ ಪುಟ್ಟ ಕೆಲಸ ಆಗಿದೆ. ಸಣ್ಣ ಪುಟ್ಟ ಕೆಲಸ ಅಂದರೆ ಟಚ್ ಅಪ್ಗಳು ಆಗಿದೆ. ಗಾಡಿ ಮಾತ್ರ ಚೆನ್ನಾಗಿದೆ. ಒಳ್ಳೆ ಮೈಲೇಜ್ ಗಾಡಿ. ಇದು ಕೂಡ 80% ತನಕ ಲೋನ್ ಮಾಡಿಸ್ಕೊಡ್ತೀವಿ ಸರ್. ಇದು ಬಂದು 4,40,000 ರೂಪಾಯಿಗೆ ಆಗುತ್ತೆ. ಓಕೆ, 4,40,000ಕ್ಕೆ ನಿಮ್ಗೆ ಒಂದು 2015 ಮಾಡಲ್ ಗಾಡಿ, ಒಂದು ಸ್ವಿಫ್ಟ್ ಡಿಸೈರು. ಸೊ ಲೋನ್ ಕೂಡ ಆಗುತ್ತೆ, ಡಿಪೆಂಡ್ಸ್ ಅಪಾನ್ ನಿಮ್ಮ ಸಿವಿಲ್ ಪ್ರೊಫೈಲ್ ಮೇಲೆ ಎಷ್ಟಾಗುತ್ತೋ ಅಷ್ಟಾಗುತ್ತೆ. ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ಫಾರ್ಡ್ ಫೀಗೋ ಗ್ರೇ ಕಲರ್ ಇದೆ, ಇದ್ರ ಡೀಟೇಲ್ಸ್ ಸರ್. ಸರ್ ಫಾರ್ಡ್ ಫೀಗೋ ಬಂದು 2010 ಮಾಡಲು, ಸೆಕೆಂಡ್ ಓನರು. ಗಾಡಿ ಮಾತ್ರ ಗುಡ್ ಕಂಡೀಷನ್ ಆಗೈತೆ. ಸಣ್ಣ ಪುಟ್ಟ ಸ್ಕ್ರಾಚಸ್ ಇದೆ ಬಿಟ್ಟರೆ ಗುಡ್ ಕಂಡೀಷನ್ ಗಾಡಿ. ಅದರಲ್ಲೂ ಪೆಟ್ರೋಲ್ ಗಾಡಿ ಇದು ಸರ್. ಇದು ಬಂದು 1,65,000 ಕೋಟಿಂಗ್ ಇದೆ ಸರ್. 1,45,000 ರೂಪಾಯಿ ಮಾಡಿಕೊಡೋಣ. 1,45,000ಕ್ಕೆ ಒಂದು ಫಾರ್ಡ್ ಫೀಗೋ. ಹೌದು, ಅದು ಪೆಟ್ರೋಲ್ ಅಲ್ಲ ಸರ್? ಪೆಟ್ರೋಲ್ ವೇರಿಯಂಟು. ಗಾಡಿ ತುಂಬ ಚೆನ್ನಾಗಿದೆ. ಓಕೆ, ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ರಿಡ್ಜ್ ಇದೆ ಸರ್. ಸರ್ ರಿಡ್ಸ್ ಬಂದು 2010 ಮಾಡಲು, ಸಿಂಗಲ್ ಓನರ್ ಗಾಡಿ, 72,000 ಓಡಿದೆ. ಅದರಲ್ಲೂ ಡೀಸೆಲ್ ಗಾಡಿ, ಫಸ್ಟ್ ಕ್ಲಾಸ್ ಆಗೈತೆ ಗಾಡಿ. ಇದು ಕೂಡ ರೀಪ್ಲೇಸ್ಮೆಂಟ್ ಯಾವುದಿಲ್ಲ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಸಿಂಗಲ್ ಓನರ್ ಅಂದ್ರೆ ಗಾಡಿ ಚೆನ್ನಾಗಿ ಇಟ್ಕೊಂಡಿರ್ತಾರೆ. ಓಡಿರೋದು 72,000 ಸರ್. ಓಕೆ, ಜಸ್ಟ್ 72,000 ಅಷ್ಟೇ ಓಡಿರೋದು. ಹೌದು ಸರ್. ಇದು ಪೆಟ್ರೋಲ್ ಸರ್, ಪೆಟ್ರೋಲ್ ಅಲ್ಲ, ಡೀಸೆಲ್ ಗಾಡಿ. ಡೀಸೆಲ್ ಗಾಡಿ 3,10,000 ಕೋಟಿಂಗ್ ಇದೆ. ಫೈನಲ್ ಟು ಫೈನಲ್ ಬಂದು ಒಂದು 2,90,000 ರೂಪಾಯಿ ಕೊಡೋಣ. 2,90,000ಕ್ಕೆ ನಿಮ್ಗೆ ಒಂದು ರಿಡ್ಜ್, ಅದು ನಿಮಗೆ ಡೀಸೆಲ್ ಗಾಡಿ ಸಿಗುತ್ತೆ. ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ಇಂಡಿಕಾ ವಿಸ್ತಾ ಸರ್. ಸರ್ ಇಂಡಿಕಾ ವಿಸ್ತಾ ಬಂದು 2009 ಮಾಡಲು, ಸಿಂಗಲ್ ಓನರು, ಕ್ವಾರ್ಟರ್ ಜೆಟ್ ಇಂಜಿನ್. ಕ್ವಾರ್ಟರ್ ಜೆಟ್ ಇಂಜಿನ್ ಅಂದರೆ ಶಿಫ್ಟ್ ಇಂಜಿನ್ ಬರುತ್ತೆ. ಫ್ರೆಶ್ FC ಆಗಿದೆ. 29ವರೆಗೂ FC ಇದೆ ಸರ್. ಇದು ಕಸ್ಟಮರ್ ಕೋಟಿಂಗ್ ಬಂದು 1,70,000 ಹೇಳ್ತಾರೆ ಸರ್. ಫೈನಲ್ ಟು ಫೈನಲ್ ಬಂದು 1,65,000 ರೂಪಾಯಿ ಮಾಡಿಕೊಡೋಣ. 5,000 ಹೆಚ್ಚು ಕಡಿಮೆ ಮಾಡೋಣ ಸರ್. 1,60,000 ರೂಪಾಯಿ ಕೊಡೋಣ. 1,60,000ಕ್ಕೆ ಇಂಡಿಕಾ ವಿಸ್ತಾ ಸಿಗುತ್ತೆ. ಸೊ ಹಾಗೆ ಒಂದು ಸವೆಲ್ಲ ಎಂಜಾಯ್, ಒಳ್ಳೆ 7 ಸೀಟರ್ ಗಾಡಿ ಅಂತ ಹೇಳ್ಬೋದು. ಇದು ಡೀಟೇಲ್ಸ್ ಸರ್. ಸರ್ ಇದು ಬಂದು 2014 ಮಾಡಲು, ಸಿಂಗಲ್ ಓನರು. AC, ಪವರ್ ಸ್ಟೇರಿಂಗು, ಪವರ್ ವಿಂಡೋ, ಮ್ಯಾಗ್ ವೀಲು, ಏರ್ ಬ್ಯಾಗು ಎಲ್ಲ ಬರುತ್ತೆ. ಪೆಟ್ರೋಲ್ ವೇರಿಯಂಟ್ ಗಾಡಿ, 7 ಸೀಟರ್ ವೆಹಿಕಲ್ಲು. ಗಾಡಿ ತುಂಬ ಚೆನ್ನಾಗಿದೆ ಸರ್. ಇದು ಬಂದು ಕಸ್ಟಮರ್ ಕೋಟಿಂಗ್ ಬಂದು 3 ಲಕ್ಷ ಹೇಳ್ತಾರೆ. ಒಂದು 2,85,000 ರೂಪಾಯಿ ಮಾಡಿಕೊಡೋಣ. 2,85,000ಕ್ಕೆ 7 ಸೀಟರ್ ಗಾಡಿ, 7 ಸೀಟರ್ ವೆಹಿಕಲ್ಲು. ಗಾಡಿ ಫಸ್ಟ್ ಕ್ಲಾಸ್ ಆಗೈತೆ ಸರ್. ಗಾಡಿ 2,85,000ಕ್ಕೆ ನಿಮ್ಗೆ 7 ಸೀಟರ್ ಗಾಡಿ ಸಿಕ್ಬಿಡುತ್ತೆ. ಸೊ ಯಾರಾದರೂ ದುಡಿಬೇಕು ಅಂತ ಹುಡ್ಕೋರಿಗೆ ನಿಮ್ಗೆ ಒಳ್ಳೆ ಒಂದು ಚವಲ್ಲೇ ಟವೇರ ಇದೆ. ಇದು ಡೀಟೇಲ್ಸ್ ಸರ್. ಸರ್ ಇದು ಬಂದು 2015 ಮಾಡಲು, ಸಿಂಗಲ್ ಓನರು, 8 ಸೀಟರ್ ವೆಹಿಕಲ್. ಅದರಲ್ಲೂ ಎಲ್ಲೋ ಬರ್ಡು. ತುಂಬಾ ಜನ ಕೇಳ್ತಾ ಇರ್ತಾರೆ, ಎಲ್ಲೋ ಬರ್ಡಲ್ಲಿ ನಮಗೆ 8 ಸೀಟರ್ ವೆಹಿಕಲ್ ಬೇಕು ಅಂತಾರೆ. ಬನ್ನಿ ಸರ್, ನಮ್ಮಲ್ಲಿ ಬಂದ್ರೆ ನಾವು ಕೊಡೋಣ. ಬನ್ನಿ ಸರ್. ಎಷ್ಟಕ್ಕೆ ಸರ್? ಸರ್ ಇದು ಬಂದು 3,10,000 ಕೋಟಿಂಗ್ ಇದೆ. 2,85,000 ರೂಪಾಯಿಗೆ ಫ್ರೆಶ್ FC ಇನ್ಶೂರೆನ್ಸ್ ಎಲ್ಲ ಮಾಡಿಸಿ ಕಸ್ಟಮರ್ 2,85,000 ರೂಪಾಯಿ ಕೊಡೋಣ ಸರ್. ಓಕೆ ಸರ್. ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ಹುಂಡೈ ವರ್ನಾ ಇದೆ, ಇದ್ರ ಡೀಟೇಲ್ಸ್ ಸರ್. ಸರ್ ಇದು ಬಂದು 2012 ಮಾಡಲು, ಸೆಕೆಂಡ್ ಓನರ್ ಗಾಡಿ, SX. ಓಕೆ, SX ಟಾಪ್ ಅಂಡ್ ಮಾಡಲು. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಮ್ಯಾಗ್ ವೀಲ್, ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಓಕೆ, ಗಾಡಿ ಚೆನ್ನಾಗಿದೆ. ಕಡಿಮೆ ಬಜೆಟ್ ಅಲ್ಲಿ ಕೊಡ್ತಾರೆ ಕಸ್ಟಮರ್. ಪೆಟ್ರೋಲ್ ಸರ್ ಹೆಂಗೆ ಸರ್? ಸರ್ ಡೀಸೆಲ್ ಗಾಡಿ ಸರ್. ಓಕೆ, ಪ್ರೈಸ್ ಏನಾಗುತ್ತೆ? ಡೀಸೆಲ್ ಗಾಡಿ, ಒಳ್ಳೆ ಮೈಲೇಜ್ ಗಾಡಿ. ಕಸ್ಟಮರ್ ಕೋಟಿಂಗ್ 4 ಲಕ್ಷ ಹೇಳ್ತಾರೆ ಸರ್. ಒಂದು 390 ಮಾಡಿಸ್ಕೊಡೋಣ. 390 ಮಾಡಿಸ್ಕೊಡೋಣ. ಓಕೆ, 3,90,000ಕ್ಕೆ ನಿಮ್ಗೆ ಒಂದು ಹುಂಡೈ ವರ್ನಾ ಡೀಸೆಲ್ ಗಾಡಿ ನಿಮಗೆ, ಅದನ್ನು ಟಾಪ್ ಅಂಡ್ ವರ್ನಾ SX 1.6 ಲೀಟರ್ ಇಂಜಿನ್ ಗಾಡಿ. ಹೌದು ಸರ್, 1.6 ಲೀಟರ್. ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ಫಿಯಟ್ ಪುಂಟೋ ಇದೆ, ಇದ್ರ ಡೀಟೇಲ್ಸ್ ಸರ್. ಸರ್ ಫಿಯಟ್ ಪುಂಟೋ ಬಂದು 14 ಮಾಡಲು, ಸೆಕೆಂಡ್ ಓನರ್ ಗಾಡಿ, ಅದರಲ್ಲೂ ಡೀಸೆಲ್ ಗಾಡಿ. ಓಕೆ, ಗಾಡಿ ಚೆನ್ನಾಗಿದೆ. ಸಣ್ಣ ಪುಟ್ಟ ಸ್ಕ್ರಾಚಸ್ಗಳು ಇದ್ದೇ ಇರ್ತದೆ. ನೀವು ಯಾವ ಗಾಡಿ ನೋಡಿದ್ರು, ಯಾವ ಗಾಡಿ ತೊಗೊಂಡ್ರು ಕೂಡ ಸರ್, ಯಾವುದೇ ಗಾಡಿ ವೆಹಿಕಲ್ ಪರ್ಚೇಸ್ ಮಾಡಿದ್ರು ಕೂಡ ಒಂದು 5,000 to 10,000 ಮ್ಯಾಕ್ಸಿಮಮ್ ನೀವು ಖರ್ಚು ಮಾಡ್ಕೋಬೇಕಾಗುತ್ತೆ. ಹೌದು, ನಿಮ್ಮ ಬಾಡಿ ಲೈನ್ ಸ್ವಲ್ಪ ಸ್ಕ್ರಾಚಸ್ ಇದ್ದೇ ಇರುತ್ತೆ.
ಸೊ ಆಸ್ ಇಟ್ ಒಂದು ಆಯಿಲ್ ಸರ್ವಿಸ್ ಆಗಿರ್ಬೋದು, ಒಂದು ಜನರಲ್ ಚೆಕಪ್ ಆಗಿರ್ಬೋದು, ಒಂದು ಅಲೈನ್ಮೆಂಟ್ ಆಗಿರ್ಬೋದು, ಯಾವುದೇ ಒಂದು ವೆಹಿಕಲ್ ತಗೊಂಡ್ರು ನೀವು 5 ರಿಂದ 10 ಸಾವಿರ ಖರ್ಚು ಮಾಡ್ಕೋಬೇಕು. ಓಕೆ ಸರ್ ನಾವೇನಪ್ಪ ಅಂತಂದರೆ ಹೋಲ್ಸೇಲ್ ಪ್ರೈಸಲ್ಲಿ ಕೊಡ್ತೀವಿ, ನಾವು ಡೀಲರ್ ಪ್ರೈಸಲ್ಲಿ ಗಾಡಿಗಳು ಕೊಡ್ತೀವಿ. ಸರ್ ಇದು 2,10,000 ಕೋಟಿಂಗ್ ಇದೆ, 1,90,000 ರೂಪಾಯಿಗೆ ಆಗುತ್ತೆ ಸರ್. 1,90,000ಗೆ ನಿಮ್ಗೆ ಒಂದು ಫಿಯಟ್ ಪುಂಟೋ ಸಿಗ್ತಾ ಇದೆ. 14 ಮಾಡಲು ಸೆಕೆಂಡ್ ಓನರ್ ಗಾಡಿ. ಪೆಟ್ರೋಲ್ ಸರ್ ಡೀಸೆಲ್ ಗಾಡಿ. ಡೀಸೆಲ್ ಗಾಡಿ. ಓಕೆ ಸರ್. ಸೊ ಹಾಗೆ ನೆಕ್ಸ್ಟ್ ಮುಂದೆ ಇನ್ನೊಂದು ಬ್ರೆಝಾ ಇದೆ ವೈಟ್ ಕಲರ್ ಅಲ್ಲಿ. ಸೊ ಇದು ಡೀಟೇಲ್ಸ್ ಸರ್. ಸರ್ ಇದು ಬಂದು 2020 ಮಾಡಲು ZXi ಪ್ಲಸ್ ಓಕೆ ಸಿಂಗಲ್ ಓನರ್ ಗಾಡಿ. ಓಡಿರೋದೇ ಬರೀ 51,000 ಕಿಲೋಮೀಟರ್. ರೀಪ್ಲೇಸ್ಮೆಂಟ್ ಯಾವುದು ಇಲ್ಲ, ಗಾಡಿ ತುಂಬಾ ಚೆನ್ನಾಗಿದೆ. ಇಲ್ಲೊಂದು ಸ್ವಲ್ಪ ಸಣ್ಣ ಕೆಲಸ ಆಗಿದೆ ಸರ್. ಓಕೆ ಬಜಾರ್ಗೆ 1 ಲಕ್ಷ ಕಡಿಮೆ ಕೊಡ್ತೀನಿ ನಾನು, 7,50,000 ರೂಪಾಯಿ ಕೊಡೋಣ. 2020 ಮಾಡಲ್ ಗಾಡಿ. ಹೌದು ಸರ್. ಅದು ZXi ಪ್ಲಸ್ 21 ಸಿಂಗಲ್ ಓನರ್, ಓಡಿರೋದೇ ಬರೀ 51,000. ರೀಪ್ಲೇಸ್ಮೆಂಟ್ ಯಾವುದಿಲ್ಲ, ಚೆಕ್ ಮಾಡಿಸ್ಕೊಳ್ಳಿ. ಇಲ್ಲೊಂದು ಸ್ವಲ್ಪ ಸಣ್ಣ ಕೆಲಸ ಆಗಿದೆ, ಹಂಗಾಗಿ ನಿಮಗೆ 1.5 ಲಕ್ಷ ಡಿಸ್ಕೌಂಟಲ್ಲಿ 7,50,000 ರೂಪಾಯಿ ಕೊಡೋಣ. 7,50,000ಕ್ಕೆ ನಿಮ್ಗೆ ಒಂದು ಬ್ರೆಝಾ ZXi ಪ್ಲಸ್ ಡೈಮಂಡ್ ಕಟ್ ಅಲಾಯ್ಸು, ಪುಷ್ ಬಟನ್ ಸ್ಟಾರ್ಟರ್, ಡಿಪೋಗರ್, ವೈಪರ್ ಎಲ್ಲ ಬರುತ್ತೆ. ಡ್ಯೂಯಲ್ ಟೋನ್ ಕಲರ್ ಗಾಡಿ. ಸೊ ನಿಮಗೆ ಟಾಪ್ ಬ್ಲ್ಯಾಕ್ ಬರುತ್ತೆ, ಬಾಡಿ ಫುಲ್ ವೈಟ್ ಬರುತ್ತೆ. ಸೊ ಬೆಸ್ಟ್ ಡೀಲ್ ಅಂತ ಹೇಳ್ಬೋದು. 7.5 ಲಕ್ಷಕ್ಕೆ ಒಂದು ಬ್ರೆಝಾ ಸಿಗುತ್ತೆ. ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ರೆನೋ ಕ್ವಿಡ್ ಇದೆ. ಇದು ಡೀಟೇಲ್ಸ್ ಸರ್. ಸರ್ ಇದು ಬಂದು 2015 ಮಾಡಲು, ಸೆಕೆಂಡ್ ಓನರು, RXL. ಓಕೆ AC ಪವರ್ ಸ್ಟೇರಿಂಗ್ ಮಾತ್ರ ಬರುತ್ತೆ, ಪವರ್ ವಿಂಡೋ ಬರಲ್ಲ. ಗಾಡಿ ಮಾತ್ರ ತುಂಬಾ ಚೆನ್ನಾಗಿದೆ. ಟೈರ್ ಕಂಡೀಷನ್ ನೋಡೋದಾದ್ರೆ ನಿಮ್ಗೆ ಇನ್ನು 80% ಟೈರ್ ಕಂಡೀಷನ್ ಇದೆ. ಓಕೆ ಗಾಡಿ ಗುಡ್ ಕಂಡೀಷನ್ ಆಗೈತೆ. ಸರ್ ಇದು ಬಂದು 2,65,000. ಸರ್ ಬರೀ 2,35,000 ರೂಪಾಯಿ ಕೊಡೋಣ ಸರ್. 2,35,000ಕ್ಕೆ ರೆನೋ ಕ್ವಿಡ್. ಹೌದು, ಅದು 2015 ಮಾಡಲ್ ಗಾಡಿ. 15 ಮಾಡಲು ವಿತ್ ಲೋನ್ ಕೂಡ ಮಾಡಿಸ್ಕೊಡೋಣ. ಪ್ರೊಫೈಲ್ ಚೆನ್ನಾಗಿತ್ತು ಅಂತಂದ್ರೆ ಮಾಡಲ್ ಮೇಲೆ 2012 ಮಾಡಲ್ ಮೇಲೆ ಯಾವ ಗಾಡಿಗೆ ಬೇಕಾದ್ರೂ ಲೋನ್ ಕೂಡ ನಾವು ಮಾಡಿಸ್ಕೊಡ್ತೀವಿ. ಓಕೆ. ಸೊ ಇನ್ನೊಂದು ಎಷ್ಟು ಸ್ಟಾರ್ ಇದೆ ಸರ್? ಸರ್ A-ಸ್ಟಾರ್ ಬಂದು ಇದು 2012 ಮಾಡಲು, ಸೆಕೆಂಡ್ ಓನರು. ಅದರಲ್ಲೂ AMT ಆಟೋಮೆಟಿಕ್. ಓಕೆ, ಆಟೋಮೆಟಿಕ್ ಗಾಡಿ. ಆಟೋಮೆಟಿಕ್ ಗಾಡಿ. ಓಡಿರೋದೇ 63,000 ಕಿಲೋಮೀಟರ್, ಜಿನಿಯನ್ ಮೀಟ್ರು. ಗಾಡಿ ತುಂಬಾ ಚೆನ್ನಾಗಿದೆ. ಇದು 2 ಲಕ್ಷ, ಇದು ಕೂಡ 2,25,000 ರೂಪಾಯಿ ಕೊಡೋಣ. 2,25,000ಕ್ಕೆ ಒಂದು ಆಟೋಮೆಟಿಕ್ ಗಾಡಿ ಒಂದು A-ಸ್ಟಾರ್ ಸಿಗುತ್ತೆ. ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ಡಿಮ್ಯಾಂಡೆಡ್ ಗಾಡಿ ಒಂದು TUV 300 ಇದೆ. TUV 300 ಸರ್ 2018 ಮಾಡಲು, ಸಿಂಗಲ್ ಓನರ್ ಗಾಡಿ. ಗಾಡಿ ತುಂಬಾ ಚೆನ್ನಾಗಿದೆ. ಓಡಿರೋದು ಬಂದು ಬರೀ 24,000 ಕಿಲೋಮೀಟರ್. ರೀಪ್ಲೇಸ್ಮೆಂಟ್ ಯಾವುದಿಲ್ಲ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್, 5 ಸೀಟರ್ ವೆಹಿಕಲ್. ಹಿಂದ್ಗಡೆ ಬೇಬಿ ಸೀಟ್ ಕೂಡ 2 ಫಿಟೆಡ್ ಇದೆ. ಕಂಫರ್ಟಬಲ್ ಗಾಡಿ. ಓಕೆ, T6 ಪ್ಲಸ್ ವೇರಿಯಂಟ್. ಹೌದು. ಸೊ ನೋಡ್ತಾ ಇರ್ಬೋದು, ವಿತ್ AC ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಡಿಲೇರ್ ಬ್ಯಾಗ್, ABS ಎಲ್ಲ ಬಂದ್ಬಿಡುತ್ತೆ ಗಾಡಿಲಿ. ಸೊ ಯಾರಾದ್ರೂ ಒಂದು TUV 300 ಅದು ಪೆಟ್ರೋಲ್ ಡೀಸೆಲ್ ಸರ್ ಗಾಡಿದು? ಸರ್ ಡೀಸೆಲ್ ಗಾಡಿ. ಏನಾಯ್ತು ಸರ್ಪ್ರೈಸ್? ಸರ್ ಇದು ಬಂದು 6,75,000 ಕೋಟಿಂಗ್ ಇದೆ, ಒಂದು 6,50,000 ರೂಪಾಯಿ ಕೊಡೋಣ ಸರ್. ಓಕೆ, 6,50,000ಕ್ಕೆ ನಿಮ್ಗೆ ಒಂದು T6 ಪ್ಲಸ್ ವೇರಿಯಂಟ್ ಒಂದು 2018 ಮಾಡಲ್ TUV 300 ಸಿಗುತ್ತೆ. ಸೊ ಹಾಗೆ ನೆಕ್ಸ್ಟ್ ಮುಂದೆ ಆಪಲ್ ಶೇಪ್ ಒಂದು ಸ್ವಿಫ್ಟ್ ಡಿಸೈರ್ ಇದೆ. ಸೊ ಯಾರಾದ್ರೂ ಹುಡುಕ್ತಾ ಇದ್ರೆ ಎಲ್ಲೋ ಬೋರ್ಡಲ್ಲಿ ಬೇಕು ಅನ್ನೋರಿಗೆ ಬೇಗ ಬನ್ನಿ. ಒಂದಿದೆ ಇಲ್ಲಿ ನೆಕ್ಸ್ಟ್ ಕ್ಲಾಸಲ್ಲಿ. ಏನು ಸರ್ ಇದು ಡೀಟೇಲ್ಸ್? ಸರ್ ಇದು ಬಂದು 2023 ಮಾಡಲು. ಓಕೆ, ಓಡಿರೋದು ಬಂದು ಬರೀ 22,000 ಓಡಿದೆ. ಓಕೆ, ಸಿಂಗಲ್ ಓನರ್ ಗಾಡಿ, ಪೆಟ್ರೋಲ್ ವೇರಿಯಂಟು. ಗಾಡಿ ಚೆನ್ನಾಗಿದೆ. ಓಕೆ, ಪೆಟ್ರೋಲ್ ವೇರಿಯಂಟ್ ಸ್ವಿಫ್ಟ್ ಡಿಸೈರು. ಸೊ LPG, AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಏರ್ ಬ್ಯಾಗ್ ಎಲ್ಲ ಬರುತ್ತೆ. LPG CNG ಯಾವುದೂ ಇಲ್ಲ ಸರ್, ಓನ್ಲಿ ಪೆಟ್ರೋಲ್ ವೆಹಿಕಲ್. ಸರ್ ಇದು ಬಂದು 7,25,000 ಕೋಟಿಂಗ್ ಇದೆ ಕಸ್ಟಮರ್ದು. 6,90,000 ರೂಪಾಯಿ ಕೊಡೋಣ. 6,90,000ಕ್ಕೆ ನಿಮ್ಗೆ ಒಂದು ಎಲ್ಲೋ ಬೋರ್ಡ್ ಗಾಡಿ ಒಂದು ಸ್ವಿಫ್ಟ್ ಡಿಸೈರ್ ಅದು 2023 ಮಾಡಲ್. 23 ಮಾಡಲು ಸರ್. ಓಕೆ. ಸೊ ಹಾಗೆ ನೆಕ್ಸ್ಟ್ ಮುಂದೆ ಹೋಂಡಾ ಸಿಟಿ ಸರ್. ಸರ್ ಹೋಂಡಾ ಸಿಟಿ ಬಂದು 2011 ಮಾಡಲು. 11 ಮಾಡಲು, ಸೆಕೆಂಡ್ ಓನರು, 1,15,000 ಕಿಲೋಮೀಟರ್, ಜಿನಿಯನ್ ಮೀಟ್ರು. ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ರೀಪ್ಲೇಸ್ಮೆಂಟ್ ಯಾವುದಿಲ್ಲ, ಒಳ್ಳೆ ಲೆದರ್ ಸೀಟ್ಸ್ ಇದೆ, ಕಂಪ್ನಿ ಸಿಸ್ಟಮು. ಸರ್ ತಗೊಂಡು ಕಸ್ಟಮರು ಒಂದು ವಾಶ್ ಮಾಡ್ಕೊಂಡು ಓಡಿಸ್ಕೊಳ್ಳೋದು ಅಷ್ಟೇ ಸರ್. ಆ ಕಂಡೀಷನ್ ಅಲ್ಲಿ ಇದೆ ಗಾಡಿ. ನೋಡಕ್ಕೆ ಮಸ್ತಾಗಿದೆ ಹೋಂಡಾ ಸಿಟಿ ಗಾಡಿ. 3,60,000 ಕೋಟಿಂಗ್ ಇದೆ, ಒಂದು 3,30,000 ರೂಪಾಯಿ ಮಾಡ್ಸೋಣ ಸರ್. ಓಕೆ, 3,30,000ಕ್ಕೆ 11 ಮಾಡಲ್ ಗಾಡಿ ಒಂದು ಹೋಂಡಾ ಸಿಟಿ ಸಿಗ್ತದೆ. ಒಂಥರ ಲಕ್ಸುರಿಯಸ್ ಸಿಡಾನ್ ವೆಹಿಕಲ್ ಅಂತ ಹೇಳ್ಬೋದು, ಕಂಫರ್ಟಬಲ್ ಸಿಡಾನ್ ಅಂತ ಹೇಳ್ಬೋದು ಗಾಡಿಲಿ. ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ಇನ್ನೊಂದು ಡಿಮ್ಯಾಂಡೆಡ್ ಗಾಡಿ ಒಂದು ಎರ್ಟಿಗಾ ಇದೆ ಸರ್. ಸರ್ ಡಿಮ್ಯಾಂಡೆಡ್ ವೆಹಿಕಲ್ ಅಂತಂದ್ರೆ ಇವಾಗ ಪ್ರೆಸೆಂಟ್ 3 ಗಾಡಿ ಇದಾವೆ ಎರ್ಟಿಗಾ. 2013 ಮಾಡಲು, ಥರ್ಡ್ ಓನರ್ ಗಾಡಿ ZAE. ಓಕೆ, ಟಾಪ್ ಅಂಡ್ ಮಾಡಲು, AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಮ್ಯಾಗ್ ವೀಲ್, ಏರ್ ಬ್ಯಾಗ್, ಬ್ಯಾಕ್ ವೈಫರ್, ಡಿಫಾಗರ್ ಎಲ್ಲ ಬರುತ್ತೆ. ಗುಡ್ ಕಂಡೀಷನ್ ಗಾಡಿ. ಸರ್ ಇದು ಕಸ್ಟಮರ್ ಕೋಟಿಂಗ್ ಬಂದು 5,75,000 ಇದೆ. ಓಕೆ, ಒಂದು 5,45,000 ರೂಪಾಯಿ ಮಾಡ್ಸೋಣ ಸರ್. 5,40,000ಕ್ಕೆ ನಿಮ್ಗೆ ಒಂದು ಎರ್ಟಿಗಾ 2013 ಮಾಡಲು. ಓಕೆ. ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಇನ್ನೊಂದು 7 ಸೀಟರ್ ಗಾಡಿ ಒಂದು ಚವರ್ಲೆಟ್ ಎಂಜಾಯ್ ಇದೆ. ಇದು ಸರ್ ಚವರ್ಲೆಟ್ ಎಂಜಾಯ್ ಬಂದು ನಾನು ಅವಾಗಲೇ ನಿಮಗೆ ತೋರಿಸಿದ್ ಬಂದು ಪೆಟ್ರೋಲ್ ಗಾಡಿ. ಹೌದು, ಇದು ಡೀಸೆಲ್ ಗಾಡಿ. ಓಕೆ, ಇದು ಬಂದು 13 ಮ್ಯಾನುಫ್ಯಾಕ್ಚರಿಂಗು, 14 ರಿಜಿಸ್ಟ್ರೇಷನ್. ಇದು ಕೂಡ 7 ಸೀಟರ್ ವೆಹಿಕಲ್, ಅದರಲ್ಲೂ ಡೀಸೆಲ್ ಗಾಡಿ. ಓಕೆ. ಸೊ ಒಳ್ಳೆ ಟೈರ್ಸ್ ಕೂಡ ಇದೆ ನಿಮಗೆ, ಬ್ರ್ಯಾಂಡ್ ನ್ಯೂ ಟೈರ್ಸ್ ಎಲ್ಲ ಇದೆ ನಿಮಗೆ.
ಸೊ ನಿಮಗೆ ರೈನ್ ಗಾರ್ಡ್ಸ್ ಆಗಲಿ ನಿಮಗೆ ಒಳ್ಳೆ ಗಾಡಿ ಕೂಡ ಒಂಥರ ಮಸ್ತ್ ಕಂಡೀಷನಲ್ಲಿ ಮೇಂಟೈನ್ ಮಾಡಿದ್ದಾರೆ. ಟೈರ್ ಕಂಡೀಷನ್ ಕೂಡ ಇನ್ನು ನಿಮಗೆ ಬ್ರ್ಯಾಂಡ್ ನ್ಯೂ ಟೈರ್ ಸರ್, ಬ್ರ್ಯಾಂಡ್ ನ್ಯೂ ಟೈರ್ಸ್ ಎಲ್ಲ ಇದೆ ನಿಮಗೆ ಗಾಡಿ. ಕ್ಲಾಸ್ ಆಗೈತೆ ಗಾಡಿ. ಇದು ಬಂದು 2013-14 ಸೆಕೆಂಡ್ ಓನರ್ ಗಾಡಿ, ಡೀಸೆಲ್ ಗಾಡಿ, ಫಸ್ಟ್ ಕ್ಲಾಸ್ ಆಗೈತೆ, 7 ಸೀಟರ್ ವೆಹಿಕಲ್. ಕಸ್ಟಮರ್ ಕೋಟಿಂಗ್ ಒಂದು 3,20,000 ಹೇಳ್ತಾರೆ, ಒಂದು 3,10,000 ರೂಪಾಯಿ ಮಾಡಿಸ್ಕೊಡೋಣ ಸರ್. 3,10,000ಕ್ಕೆ ನಿಮ್ಗೆ ಒಂದು ಚವಲೆ ಎಂಜಾಯ್, ಅದು ಡೀಸೆಲ್ ಗಾಡಿ ನಿಮಗೆ. ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ಹುಂಡಾ ಎಕ್ಸೆಂಟ್ ಇದೆ ವೈಟ್ ಕಲರ್, ಇದು ಡೀಟೇಲ್ಸ್ ಸರ್. ಸರ್ ಇದು ಬಂದು ಅಸೆಂಟ್ ಬಂದು 2010 ಮ್ಯಾನುಫ್ಯಾಕ್ಚರಿಂಗ್ 11 ರಿಜಿಸ್ಟ್ರೇಷನ್. ಓಕೆ. ಸೆಕೆಂಡ್ ಓನರ್ ಗಾಡಿ, ಥರ್ಡ್ ಓನರ್ ಗಾಡಿ ವಿತ್ CNG ಇದೆ. ಓಕೆ, ವಿತ್ CNG ಫಿಟೆಡ್. CNG ಇದೆ, ಗಾಡಿ ತುಂಬಾ ಚೆನ್ನಾಗಿದೆ. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ಬರುತ್ತೆ. ಸರ್ ಇದು ಬಂದು 2,40,000 ಕೋಟಿಂಗ್ ಇರೋದು, ಒಂದು 2,25,000 ರೂಪಾಯಿ ಕೊಡೋಣ. ಓಕೆ, 2.25 ಲಕ್ಷಕ್ಕೆ ನಿಮಗೆ ಒಂದು 2011 ಮಾಡಲ್ ಗಾಡಿ ಹುಂಡೆ ಅಸೆಂಟ್ ವಿತ್ CNG ಇರೋ ಗಾಡಿ. ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ಇನ್ನೊಂದು ಡಸ್ಟರ್ ಇದೆ ಸರ್. ಸರ್ ಡಸ್ಟರ್ ಬಂದು 2013 ಮಾಡಲು, ಥರ್ಡ್ ಓನರ್ ಗಾಡಿ, 110 PS. ಓಕೆ. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಮ್ಯಾಗ್ ವೀಲ್, ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಒಳ್ಳೆ ಲೆದರ್ ಸೀಟ್ಸ್ ಇದೆ. ಡೀಸೆಲ್ ಗಾಡಿ ಸರ್, ಗಾಡಿ ಚೆನ್ನಾಗಿದೆ. ಥರ್ಡ್ ಓನರ್ ಆದ್ರೂ ಗಾಡಿ ಚೆನ್ನಾಗಿದೆ. 3,65,000 ಕೋಟಿಂಗು, ಬರೀ 3,50,000 ರೂಪಾಯಿ ಕೊಡೋಣ. 3,50,000ಕ್ಕೆ ನಿಮಗೆ ಒಂದು ರೆನೋ ಡಸ್ಟರು ಸಿಗುತ್ತೆ, 2013 ಮಾಡಲ್ ಗಾಡಿ. ಸೊ ಹಾಗೆ ಆಲ್ಟೋ ಸರ್. ಸರ್ ಆಲ್ಟೋ ಬಂದು 2011 ಮಾಡಲು, ಥರ್ಡ್ ಓನರು, ಸಣ್ಣ ಪುಟ್ಟ ಕೆಲಸ ಇದೆ, ಡೆಂಟ್ಸ್ ಇದೆ ಮಾಮೂಲಿ. ಓಕೆ. ಯಾವ ಗಾಡಿ ನೋಡಿದ್ರು ನೀವು ಬೆಂಗಳೂರಲ್ಲಿ ಸಣ್ಣ ಪುಟ್ಟ ಡೆಂಟ್ಸ್ ಅದೇ ಆಗಿರುತ್ತೆ. ಹೌದೌದು. ಇದು ಕೂಡ ಅದೇ ತರ ಸಣ್ಣ ಪುಟ್ಟ ಡೆಂಟ್ಸ್ ಇದೆ. 1,85,000 ರೂಪಾಯಿ ಕೊಡೋಣ ಸರ್. ಓಕೆ. ಸೊ ಈ ಆಲ್ಟೋ ಆದರೆ ಸರ್? ಸರ್ ಅದು 2007 ಮಾಡಲು, ಸೆಕೆಂಡ್ ಓನರ್, LXi. ಓಕೆ. ಸೊ ಸರ್ ಇದು ಬಂದು 1,50,000 ರೂಪಾಯಿ ಕೊಡೋಣ. 1,50,000ಕ್ಕೆ ನೀವು 1,50,000 ಸರ್, ಇನ್ನೂ 5,000 ಕಮ್ಮಿ ಮಾಡೋಣ ಬನ್ನಿ ಸರ್. 1,45,000ಕ್ಕೆ ಸಿಗುತ್ತೆ ಗಾಡಿ. 1,45,000 ರೂಪಾಯಿ ಕೊಡೋಣ ಸರ್. ಓಕೆ. ಸ್ಯಾಂಟ್ರೋ ಅದೇ ಸರ್? ಸರ್ ಸ್ಯಾಂಟ್ರೋ ಬಂದು 2008 ಮ್ಯಾನುಫ್ಯಾಕ್ಚರಿಂಗ್, 9 ರಿಜಿಸ್ಟ್ರೇಷನ್, 29 ವರೆಗೂ FC ಇದೆ, ವಿತ್ LPG ಇದೆ. ಓಕೆ. ಗಾಡಿ ಗುಡ್ ಕಂಡೀಷನ್ ಆಗೈತೆ. GL, AC, ಪವರ್ ಸ್ಟೇರಿಂಗ್ ಮಾತ್ರ ಬರುತ್ತೆ. ಗಾಡಿ ಗುಡ್ ಕಂಡೀಷನ್ ಆಗಿದೆ ಸರ್. ಬರೀ 1,45,000 ರೂಪಾಯಿ ಕೊಡೋಣ. 1,45,000ಕ್ಕೆ ಬಾರ್ಗಿನ್ ಇಲ್ಲ ಸರ್, 1,45,000 ರೂಪಾಯಿ ಕೊಡೋಣ. ಓಕೆ. ಸೊ ಹಾಗೆ ಚವಲೆ ಸ್ಪಾರ್ಕು ಸರ್? ಸರ್ ಚವರ್ಲೆಟ್ ಸ್ಪಾರ್ಕ್ ಬಂದು 2011 ಮಾಡಲು, ಸೆಕೆಂಡ್ ಓನರು, AC, ಪವರ್ ಸ್ಟೇರಿಂಗ್ ಬರುತ್ತೆ. ಗಾಡಿ ಚೆನ್ನಾಗಿದೆ. ಸಣ್ಣ ಬಜೆಟ್ ಅಲ್ಲಿ ಹುಡುಕ್ತಾ ಇರೋರಿಗೆ ಒಳ್ಳೆ ಬೆಸ್ಟ್ ಆಫರ್ ಅಲ್ಲಿ ಕೊಡೋಣ ಸರ್. ಬರೀ 80,000 ರೂಪಾಯಿ ಕೊಡ್ತೀನಿ. 85,000ಕ್ಕೆ ನಿಮ್ಗೆ ಒಂದು ಚವಲೆ ಸ್ಪಾರ್ಕು. ಹೌದು. 2010 ಮಾಡಲು. ಓಕೆ. 10 ಮಾಡಲ್ ಗಾಡಿ ಜಸ್ಟ್ ಸಾರಿ 2011 ಮಾಡಲು. 11 ಮಾಡಲ್ ಗಾಡಿ 80,000. 11 ಮಾಡಲು ಬರೀ 80,000 ರೂಪಾಯಿ ಕೊಡ್ತೀನಿ. ಓಕೆ. ಬರೀ 80,000ಕ್ಕೆ ನಿಮ್ಗೆ ಚವಲೆ ಸ್ಪಾರ್ಕು 2011 ಮಾಡಲ್ ಗಾಡಿ. ಸೊ ಹಾಗೆ ನೆಕ್ಸ್ಟ್ ಮುಂದೆ ಇನ್ನೊಂದು ಸ್ವಿಫ್ಟ್ ಇದೆ. ಸೊ ಆ ಸ್ವಿಫ್ಟ್ ಇದೆ ಏನು ಸರ್ ಡೀಟೇಲ್ಸು? ಸರ್ ಇದು ಶಿಫ್ಟ್ ಬಂದು 2013 ಮಾಡಲು, ಸಿಂಗಲ್ ಓನರು, VDI. ಓಕೆ. ಡೀಸೆಲ್ ಗಾಡಿ, ಒಂದು 10,000 RF ಇದೆ. ಗಾಡಿ ಚೆನ್ನಾಗಿದೆ. ಓಕೆ. ಬರೀ 3,90,000 ರೂಪಾಯಿ ಕೊಡೋಣ. 13 ಮಾಡಲ್ ಗಾಡಿ 3,90,000. ಸಿಂಗಲ್ ಓನರ್ ಗಾಡಿ 3,90,000 ರೂಪಾಯಿ ಕೊಡೋಣ. ಓಕೆ. ಸೊ ಹಾಗೆ ನೆಕ್ಸ್ಟ್ ಇನ್ನೊಂದು ಆಲ್ಟೋ ಇದೆ ಸರ್. ಸರ್ ಇದು ಬಂದು 2005 ಮಾಡಲು. ತುಂಬ ಜನ ಈ ಕಲಿಯೋಕ್ಕೆ ನಮಗೆ ಕಡಿಮೆ ಬಜೆಟಲ್ಲಿ ಬೇಕು ಅಂತಾರಲ್ಲ, ಬರೀ 95,000 ರೂಪಾಯಿ ಕೊಡ್ತೀನಿ. ಬರೀ 95,000ಕ್ಕೆ ನಿಮ್ಗೆ ಒಂದು ಆಲ್ಟೋ ಸಿಗ್ತಾ ಇದೆ, 2005 ಮಾಡಲ್ ಗಾಡಿ. ಸೊ ಹಾಗೆ ಇನ್ನೊಂದು ಚವಲೆ ಸ್ಪಾರ್ಕ್ ಸರ್. ಸರ್ ಇದು ಬಂದು 2010 ಮಾಡಲು, ಸೆಕೆಂಡ್ ಓನರ್ ಗಾಡಿ, AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ಬರುತ್ತೆ. ಒಳ್ಳೆ ಲೆದರ್ ಸೀಟ್ಸ್ ಇದೆ. ಎಲ್ಲ ಟ್ರಿಪ್ ಹೋಗ್ಬೇಕಂತಂದ್ರೆ ಬೇಕಾದ್ರೆ ಕ್ಯಾರಿಯರ್ ಕೂಡ ಹಾಕ್ಸಿದ್ದಾರೆ ಕಸ್ಟಮರು. ಇದು ಫ್ರೆಶ್ FC ಮಾಡಿಸ್ಕೊಡ್ತೀವಿ. 1,25,000 ರೂಪಾಯಿಗೆ ಆಗುತ್ತೆ. ವಿತ್ ಫ್ರೆಶ್ FC ನಿಮಗೆ 1,25,000ಕ್ಕೆ ಸಿಗುತ್ತೆ. ಹಾಗೆ ನೆಕ್ಸ್ಟ್ ದುಡಿಯೋರಿಗೆ ಒಂದು ಓಮಿನಿ ಇದೆ, ಇದು ಡೀಟೇಲ್ಸ್ ಸರ್ ಎಲ್ಲ ಬೋರ್ಡು. ಸರ್ ಇದು ಬಂದು 2010 ಮಾಡಲು, 10 ಮಾಡಲು, ಸಿಂಗಲ್ ಓನರ್ ಗಾಡಿ, ಎಲ್ಲ ಬೋರ್ಡು, 1,90,000 ರೂಪಾಯಿಗೆ ಆಗುತ್ತೆ. 1,90,000ಕ್ಕೆ ನಿಮಗೆ ಒಂದು ಎಲ್ಲ ಬೋರ್ಡ್ ಗಾಡಿ ಕ್ಲಾಸ್ ಆಗೈತೆ ಗಾಡಿ. ಓಕೆ. ಓಮಿನಿ ಸಿಗುತ್ತೆ. ಸೊ ಹಾಗೆ ವ್ಯಾಗನರ್ ಸರ್? ಸರ್ ವ್ಯಾಗನರ್ ಬಂದು ಅದು ಸೋಲ್ಡ್ ಆಗಿದೆ ಸರ್. ಓಕೆ. ಸೇಲ್ ಆಗ್ಬಿಟ್ಟಿದೆ. ಸೊ ಹಾಗೆ ನೆಕ್ಸ್ಟ್ ಒಂದು ಟೊಯೋಟಾ ಇನೋವಾ ಇದೆ ಸರ್. ಸರ್ ಇನೋವಾದಲ್ಲಿ ಅದರಲ್ಲೂ V ವರ್ಷನ್, ಓಕೆ. 7 ಮಾಡಲು, 4th ಓನರ್ ಗಾಡಿ. ಗಾಡಿ ಚೆನ್ನಾಗಿದೆ. 1,63,000 ಓಡಿದೆ ಕಿಲೋಮೀಟರ್. ಗಾಡಿ ಚೆನ್ನಾಗಿದೆ. ಪ್ರೈಸ್ ಸರ್? ಸರ್ ಪ್ರೈಸ್ ಬಂದು 4,40,000 ರೂಪಾಯಿಗೆ ಆಗುತ್ತೆ. 4,40,000ಕ್ಕೆ ಒಂದು ಇನೋವಾ ರೂಪಾಯಿಗೆ ಇನೋವಾ. ಓಕೆ. 4,40,000ಕ್ಕೆ ಒಂದು ಟೊಯೋಟಾ ಇನೋವಾ ಸಿಗ್ತಾ ಇದೆ, ಅದು ನಿಮಗೆ V ವೇರಿಯಂಟು. ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ಫಾರ್ಡ್ ಫಿಯೆಸ್ಟಾ ಇದೆ, ವೈಟ್ ಕಲರ್ ಸರ್. ಇದು ಡೀಟೇಲ್ಸ್ ಸರ್ ಫಾರ್ಡ್ ಫಿಯೆಸ್ಟಾ ಬಂದು 12 ಮಾಡಲು, ಸಿಂಗಲ್ ಓನರ್ ಗಾಡಿ, ಅದರಲ್ಲೂ ಡೀಸೆಲ್ ಗಾಡಿ. ಓಕೆ. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಮ್ಯಾಗ್ ವೀಲ್, ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಇದು 2,25,000 ಕೋಟಿಂಗ್ ಇದೆ. ಫೈನಲ್ ಬಂದು 2,10,000 ರೂಪಾಯಿ ಕೊಡೋಣ. ಓಕೆ. ಸೊ ಹಾಗೆ ಎಸ್ಟೀಮ್ ಸರ್? ಎಸ್ಟೀಮ್ ಸರ್ ತುಂಬಾ ಲೋ ಬಜೆಟ್ ಅಂದ್ರೆ ತುಂಬಾ ಲೋ ಬಜೆಟ್. ಬರೀ 75,000, 2001 ಮಾಡಲು, FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಬರೀ 75,000 ರೂಪಾಯಿ ಕೊಡೋಣ. ಬರೀ 75,000ಕ್ಕೆ ನಿಮ್ಗೆ ಒಂದು ಎಸ್ಟೀಮ್ ಸಿಗುತ್ತೆ. ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ಮಹೇಂದ್ರ ಜೈಲೋ ಸರ್. ಮಹೇಂದ್ರ ಜೈಲೋ ಬಂದು 7 ಸೀಟರ್ ವೆಹಿಕಲ್ ಸರ್. ಅದರಲ್ಲೂ ಎಲ್ಲೋ ಬೋರ್ಡು, ಸಣ್ಣ ಪುಟ್ಟ ಕೆಲಸ. ಎಲ್ಲೋ ಬೋರ್ಡು ಅಂತಂದ್ರೆ ರಫೀಸ್ ಮಾಡಿರ್ತಾರೆ. ಹೌದೌದು. ಆಸ್ ಇಟ್ ಇಸ್ ಕಂಡೀಷನ್ 1,45,000 ರೂಪಾಯಿ ಕೊಡ್ತೀನಿ. 1,45,000ಕ್ಕೆ ಆಸ್ ಇಟ್ ಇಸ್ ಕಂಡೀಷನ್ ಒಂದು ಮಹೇಂದ್ರ ಜೈಲೋ. ಗಾಡಿ ತುಂಬಾ ಚೆನ್ನಾಗಿದೆ. ಸಿಂಗಲ್ ಓನರ್ ಗಾಡಿ, 1,26,000 ಓಡಿದೆ. 7,55,000ಕ್ಕೆ 55,000 ರೂಪಾಯಿ ಆಗುತ್ತೆ. ಓಕೆ ಸರ್.